ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮ ಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತೋ ಯತ್ಕೃಷ್ಣ ದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾತ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಘ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ तं ವಾಜಿವಕ್ತ್ರಂ ಭಜೆ. ಸತ್ಸಂಗಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಘ್ರಿಚಾರು ಕಮಲಾರ್ಪಿತ ಚಿತ್ತವೃತ್ತಿಃ ಶಾಸ್ತ್ರಾತಿ ಮಂಜುಪದರಂಜಿತ ರಮ್ಯ ಸಂಸತ್ ಆಸ್ಮಾಕ ಹೃತ್ಸರಸಿಜೇಸ್ತು ಸಮಧ್ವಹಂಸಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಭಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ರುಕ್ಮಿಣೀಶ ವಿಜಯದ ಪರಿಚಯ ರೂಪವಾದಂಥ ಉಪನ್ಯಾಸವನ್ನು ನಿನ್ನೆ ಅನುಸಂಧಾನ ಮಾಡ್ತಾ ಬಂದ್ವಿ. ರುಕ್ಮಿಣೀಶ ವಿಜಯ ಹೇಗೆ ಚಿಂತನೆ ಮಾಡಬಹುದು, ಯಾವೆಲ್ಲ ಅಭಿಪ್ರಾಯದಿಂದ ಅದನ್ನು ನೋಡಬೇಕು, ಅದನ್ನು ರಾಜರ ಮಾತುಗಳಲ್ಲಿ ಯಥಾಮತಿಯಾಗಿ ಹೀಗೆ ಅನುಸಂಧಾನ ಮಾಡ್ಬೋದು ಅಂತ ನೋಡಿದ್ವಿ. ಇವತ್ತು ರುಕ್ಮಿಣೀಶ ವಿಜಯದಲ್ಲಿ ಬಂದಂತೆ ಕಲ್ಯಾಣ ಘಟ್ಟದ ಕೆಲವು ಪ್ರಸಂಗಗಳನ್ನು ಅನುಸಂಧಾನ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾಧೀಶ ಅಂತ ಆದ. ದ್ವಾರಕಾಪಟ್ಟಣ ನಿರ್ಮಾಣ ಮಾಡಿದ ತಾನೇ. ಮೊದಲು ಅವತಾರ ಮಾಡಿದ್ದು ಮಥುರಾಪಟ್ಟಣದಲ್ಲಿ, ಬೆಳವಣಿಗೆಯೆಲ್ಲ ನಂದಗೋಕುಲದಲ್ಲಿ, ಆಮೇಲೆ ವಾಸ ಮಾಡ್ತಾ ಇದ್ದದ್ದು ದ್ವಾರಕಾಪಟ್ಟಣದಲ್ಲಿ ದ್ವಾರಕೆ ನಿರ್ಮಾಣ ಮಾಡಿದ ಮೇಲೆ ಅಂತ ಕೇಳ್ತೇವೆ. ರಾಜರಂತಾರೆ ತ್ರಿಧಾಮತಾಂ ದರ್ಶಯತೀವ ದೇವಃ. ಕೃಷ್ಣ ದ್ವಾರಕಾಪಟ್ಟಣದಲ್ಲಿ ವಾಸ ಮಾಡಿಕೊಂಡಿದ್ದದ್ದು ಹೇಗಿತ್ತು ಅಂದರೆ, ತಾನು ಮೂಲ ರೂಪದಲ್ಲಿಯೂ ತ್ರಿಧಾಮನಿದ್ದೇನೆ, ಅವತಾರ ರೂಪದಲ್ಲಿಯೂ ನಾನು ತ್ರಿಧಾಮನಿದ್ದೇನೆ ಅಂತ ತೋರಿಸಿದ ಹಾಗಿದೆ ಅಂದ್ರೆ ಅವರು. ಮೂಲದಲ್ಲಿ ತ್ರಿಧಾಮ ಅಂದರೆ, ಧಾಮ ಅಂದರೆ ಮನೆ ಅಂತ ಅರ್ಥ. ಭಗವಂತ ವೈಕುಂಠದಲ್ಲಿಯೂ ಇದ್ದಾನೆ, ಶ್ವೇತದ್ವೀಪದಲ್ಲಿ ಇದ್ದಾನೆ, ಹಾಗೆ ಅನಂತಾಸನದಲ್ಲಿ ಇದ್ದಾನೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಮೂರು ಭಗವಂತನ ಮನೆಗಳು. ಆ ಮೂರು ಮನೆಗಳಲ್ಲಿ ಇದ್ದುದರಿಂದ ತ್ರಿಧಾಮ ಅಂತ ಭಗವಂತನಿಗೆ ನಾಮ ಬಂತಂತೆ. ಅವತಾರ ಮಾಡಿದಾಗ ಕೃಷ್ಣ ಅಂತ ಇಲ್ಲೂ ಮತ್ತೆ ಮೂರು ಮಾಡಿಕೊಂಡ. ಮಥುರೆಯಲ್ಲಿ ಹುಟ್ಟಿದ, ಹಾಗೆ ಯಶೋದೆ ನಂದಗೋಕುಲದಲ್ಲಿ ಬೆಳೆದ, ದ್ವಾರಕೆಯನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ವಾಸ ಮಾಡಿದ. ಹಾಗಾಗಿ ಇಲ್ಲೂ ನೀನು ತ್ರಿಧಾಮನೇ ಆದಿ ಅಂತ ರಾಜರು ಚಮತ್ಕಾರ ಮಾಡ್ತಾರೆ. ಇದು ರುಕ್ಮಿಣೀಶ ವಿಜಯದಲ್ಲಿ ನೋಡಬೇಕಾದ ಮತ್ತೊಂದು ವಿಷಯ. ಇನ್ನು ದ್ವಾರಕಾಧೀಶನಾದಾಗ ನಿಜೈ ಸಹ ದ್ವಾರವತ್ಯಾಂ ನಿವಸತ್ಯಂಬುಜೇ ಕ್ಷಣೇ ಅಜಯಾ ಪ್ರೇಷಿತಂ ಪತ್ರಂ ದ್ವಿಜಃ ಕಶ್ಚಿದುಪಾಹರತ್. 14ನೇ ಸರ್ಗದ 38ನೇ ಶ್ಲೋಕ ಇದು. ಎಲ್ಲ ಯಾದವರನ್ನ ಮಥುರಾಪಟ್ಟಣದಿಂದ ದ್ವಾರಕೆ ಕರ್ಕೊಂಡು ಬಂದ. ಅವರವರಿಗೆ ಅಂತ ಒಂದೊಂದು ಮನೆ ಕಟ್ಟಿಸಿಕೊಟ್ಟ ಭಗವಂತ. ವೈಕುಂಠದಲ್ಲಿ ಮುಕ್ತರಾದವರಿಗೆಲ್ಲ ಒಂದೊಂದು ಮನೆ ಕಟ್ಟಿಸಿಕೊಡ್ತಾನೆ.
ಹಾಗೆ ಇಲ್ಲಿಯೂ ಕೂಡ ಒಂದೊಂದು ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾನಂತ. ನಿಜೈ ಸಹ ದ್ವಾರವತ್ಯಾಂ ನಿವಸತ್ಯಂಬುಜೇಕ್ಷಣೆ ಅಂತಾರೆ. ದ್ವಾರಕಾಪಟ್ಟಣದಲ್ಲಿ ಭಗವಂತ ತನ್ನ ಎಲ್ಲ ಯಾದವರೊಂದಿಗೆ ವಾಸ ಮಾಡಿಕೊಂಡಿರುವಾಗ ಆ ಕೃಷ್ಣನಿರುವ ಸಂದರ್ಭದಲ್ಲಿ ಕೃಷ್ಣನ ಬಳಿಗೇನೆ ಪತ್ರ ಬಂದು ಮುಟ್ತಂತೆ. ಪತ್ರ ಕೊಟ್ಟವ್ರು ಯಾರು? ರಾಜರು ಹೇಳ್ತಾರೆ, ಆ ಪತ್ರವನ್ನು ಒಬ್ಬ ವಿಪ್ರ ತಂದು ಕೊಟ್ಟ ಅಂತ ಹೇಳ್ತಾರೆ. ಅಜಯ ಪ್ರೇಷಿತಂ ಪತ್ರಂ ದ್ವಿಜ ಕಶ್ಚಿತ್ ಉಪಾಹರತ್. ಅಜಯ ಪ್ರೇಷಿತ ಅಂದರೆ ಜನನ ರಹಿತಳಾದ ರುಕ್ಮಿಣಿ ಕೊಟ್ಕಳಿಸಿದಂಥ ಪತ್ರ ಅದು. ಅದನ್ನು ಒಬ್ಬ ವಿಪ್ರ ಶ್ರೀಕೃಷ್ಣ ಪರಮಾತ್ಮನಿಗೆ ತಂದು ಒಪ್ಪಿಸಿದ. ರುಕ್ಮಿಣಿ ವಿಜಯ ಮಾತ್ರ ನೋಡಬಾರ್ದು, ವಾದರಾಜರ ಬೇರೆ ಬೇರೆ ಕೃತಿಗಳಲ್ಲಿಯೂ ಕೂಡ ಈ ವಿಷಯ ಹೇಳ್ತಾರೆ. ಆ ವಿಪ್ರನ ಹೆಸರು ಸುದೇವ ಅಂತ ಇತ್ತಂತೆ. ಸುದೇವ ನಾಮಕನಾದ ವಿಪ್ರ ರುಕ್ಮಿಣಿ ಕೈಯಲ್ಲಿದ್ದ ಪತ್ರವನ್ನ ವಿದರ್ಭ ದೇಶದಿಂದ ದ್ವಾರಕಾಪಟ್ಟಣಕ್ಕೆ ತಂದು ಕೃಷ್ಣನಿಗೆ ಒಪ್ಪಿಸಿದ. ಆ ಸುದೇವನೇ ಕಲಿಯುಗದಲ್ಲಿ ವಾದರಾಜರಾದರಂತೆ. ಹಾಗಾಗಿ ಹಿಂದೆ ದ್ವಾಪರ ಯುಗದಲ್ಲಿ ಸುದೇವನಾಗಿದ್ರು, ಅವರೇ ಸುದೇವನೇ ಕೃಷ್ಣನಿಗೆ ಪತ್ರ ಒಪ್ಪಿಸಿ ಕಲಿಯುಗದಲ್ಲಿ ಏನಾದರೂ ವಾದರಾಜರಾದರು ಅಂತ, ನಾನೇ ಅದು ಅಂತ ಸ್ವತಃ ವಾದರಾಜರೇ ಹೇಳ್ತಾರೆ. ಹಾಗಾಗಿ ರುಕ್ಮಿಣಿ ಶ್ರೀಕೃಷ್ಣನಿಗೆ ಸಂದೇಶವನ್ನು ತಲುಪಿಸಿದಂಥ ದೂತ ಅದು ವಾದಿರಾಜರು ಅಂತ ಇತಿಹಾಸ ಹೇಳ್ತದೆ. ಶ್ರೀಕೃಷ್ಣನಿಗೆ ಪತ್ರ ಏನು ಬರೆದಿದ್ಲವಳು? ರುಗ್ಮಿ, ಶಿಶುಪಾಲ, ಜರಾಸಂಧ, ದಂತವಕ್ತ್ರ, ಸಾಲ್ವ ಇವರೆಲ್ಲ ಸೇರಿಕೊಂಡು ಅಂತೂ ಕೃಷ್ಣನಿಗೆ ರುಕ್ಮಿಣಿ ಸಿಗಬಾರ್ದು ಅಂತ ಮಾಡ್ಲಿಕ್ಕೆ ಹೊರಟಿದ್ರು. ಶಿಶುಪಾಲನಿ ಕನ್ಯಾದಾನ ಮಾಡಿಸ್ಬಿಡ್ಬೇಕು ಅಂತ ಹೊಂಚು ಹಾಕಿದ್ರು. ಕಥೆಯೆಲ್ಲ ವಿಸ್ತಾರವಾಗಿ ಪುರಾಣದಲ್ಲಿ ಬರ್ತದೆ. ಅವರಿಗೆ ನಾನು ಸೇರೋಳು ಅಲ್ಲ, ಎಂದಿದ್ರೂ ನಾನು ನಿನಗೆ ಸೇರೋಳು, ನಿನ್ನ ಪತ್ನಿ ಅಂತ ಕೃಷ್ಣನಿಗೆ ಅವಳು ಪತ್ರ ಬರೆಯುವಾಗ ಹೇಳ್ತಾಳೆ. ಆ ಪತ್ರದಲ್ಲಿದ್ದ ಭಾವವನ್ನು ವಾದರಾಜರು ಇಲ್ಲಿ ಸಂಗ್ರಹ ಮಾಡಿ ಕೊಡ್ತಾಳೆ. ಅವಳ ಆ ಪತ್ರದ ಭಾವ ಏನಿತ್ತು? ಮೊದಲನೇ ಶ್ಲೋಕ ಹೀಗಿದೆ: ಧನ್ಯಾ ಬಲಾ ಸಾ ವಿಭವೇ ಭವೇದ್ಯಾ ವೇದ್ಯಾಯ ಭೂಮ್ನೆ ಪುರುಷಾಯ ಸಾಮ್ನಾ ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೇ ಪಾತ್ರೇಶು ದತ್ತಾತ್ಮ ಪದಾಯ ದತ್ತ. ರುಕ್ಮಿಣಿ ಪತ್ರ ಈ ಶ್ಲೋಕದಿಂದ ಪ್ರಾರಂಭ ಆಗ್ತದೆ. ಇದರ ಅರ್ಥ ಏನು ಅಂದರೆ, ಹೇ ಕೃಷ್ಣ ಪರಮಾತ್ಮ, ನೀನು ವೇದ ಪ್ರತಿಪಾದ್ಯ, ಸಾಮವೇದ ಪ್ರತಿಪಾದ್ಯ, ನೀನು ಪರಿಪೂರ್ಣ. ಮನೆಯಲ್ಲಿ ಕನ್ಯೆ ಹುಟ್ಟಿದಾಗ ಆ ಕನ್ಯೆಯನ್ನು ದಾನ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತದೆ. ಯಾರಿಗೆ ದಾನ ಮಾಡಬೇಕು? ಸತ್ಪಾತ್ರನಿಗೆ ದಾನ ಮಾಡಬೇಕು. ಸತ್ಪಾತ್ರನ ಕೈ ಸೇರಿದರೆ ಮಾತ್ರ ಕನ್ಯೆ ದಾನ ಮಾಡಿದವನಿಗೆ ಶ್ರೇಯಸ್ಸಾಗ್ತದೆ. ಬರೀ ಕನ್ಯೆ ಅಷ್ಟೇ ಇಲ್ಲ, ಯಾವುದನ್ನೇ ದಾನ ಮಾಡಿದರೂ ಸತ್ಪಾತ್ರನಿಗೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಅವಳು ಬರೆಯುವಾಗ ಹೇಳ್ತಾಳೆ, ಸತ್ಪಾತ್ರನಾದವನಿಗೆ ದಾನ ಮಾಡಿದರೆ ಅದು ನಿಜವಾಗ್ಲೂ ಆತ್ಮೋದ್ಧಾರಕ್ಕೆ ಕಾರಣ ಆಗ್ತದೆ. ನಿನ್ನಂಥ ಸತ್ಪಾತ್ರ ಲೋಕದಲ್ಲಿ ಇನ್ಯಾರಿದ್ದಾರೆ ಕೃಷ್ಣ? ಹಾಗಾಗಿ ನಿನ್ನ ಕೈ ನಾನು ಸೇರಿದರೆ ಮಾತ್ರ ನನ್ನನ್ನು ದಾನ ಮಾಡುವ ತಂದೆ ಧನ್ಯನಾಗ್ತಾನೆ, ನಾನು ಧನ್ಯಳಾಗ್ತೇನೆ ಅಂತ ಮೊದಲು ಬಂತು. ಎರಡನೇ ಮಾತಿನಲ್ಲಿ ಮತ್ತೊಂದು ವಿಷಯ ಹೇಳ್ತಾಳೆ ನೋಡಿ. ಈ ಶ್ಲೋಕ ಕನ್ಯೆ ಹಡೆದಂಥ ತಂದೆ ತಾಯಂದ್ರಿಗೆ ಒಂದು ಸಂದೇಶವನ್ನು ಕೊಡುವ ಶ್ಲೋಕ. ಮನೆಯಲ್ಲಿ ಕನ್ಯೆ ಯಾರಿಗೆ ಹುಟ್ಟುತ್ತದೆ, ಆ ಹುಟ್ಟಿದ ಕನ್ಯೆಯನ್ನ ಸತ್ಪಾತ್ರನಿಗೆ ದಾನ ಮಾಡಬೇಕು ಅನ್ನೋ ಸಂದೇಶ ಕೊಡ್ತಾಳೆ ರುಕ್ಮಿಣಿ ದೇವಿ. ಅಪಾತ್ರನ ಕೈ ಸೇರಬಾರ್ದು, ಸತ್ಪಾತ್ರನ ಕೈ ಸೇರಬೇಕು. ಈ ಅಭಿಪ್ರಾಯವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಎರಡನೇ ಶ್ಲೋಕ ಇಲ್ಲಿ ಕುರ್ವಂತಿ ಕಾಮವಶಗಾಮಯಿ ಚಿತ್ತಮನ್ನೇ ಕುರ್ವಂತಿ ಕಾಗತಯಮಾನುಚರಾನ್ ರಣೇತಾನ್
ದೇಹ್ಯಂಗಜಾಕೃತಿ ಶತೋರ್ಜಿತ ರಮ್ಯ ರೂಪ ದೇಹ್ಯಂಗಜಾತ ನಿಲಯಾಂಘ್ರಿ ಸರೋಜ ಸೇವಾ. ಎಷ್ಟು ಪ್ರಾಸಬದ್ಧವಾಗಿದೆ ನೋಡಿ ಶ್ಲೋಕ. ಅವರು ಎರಡನೇ ಅಕ್ಷರದ ಪ್ರಾಸವನ್ನ ಬಹಳ ಬಾರಿ ಹೇಳ್ತಾರೆ. ಶ್ಲೋಕದೊಳಗೆ 4 ಪಾದದೊಳಗೆ ಪ್ರಾಸ ಮಾತ್ರ ಸ್ವಲ್ಪವೂ ವ್ಯತ್ಯಾಸ ಆಗಲಿಲ್ಲ. ರುಕ್ಮಿಣಿ ಕೇಳ್ತಾಳೆ, ಹೇ ಕೃಷ್ಣ, ನೀನು ಆನಂದಪೂರ್ಣ, ನಿನ್ನ ಭಕ್ತಳಾದ ನನಗೆ ಆಪತ್ತು ಬಂದಿದೆ. ಈ ಶಿಶುಪಾಲಾದಿಗಳು ಕಾಮಪರವಶರಾಗಿ ನನ್ನ ಮೇಲೆ ಮನಸ್ಸನ್ನು ಹಾಕ್ತಿದ್ದಾರೆ. ನೀನೇ ಅವರನ್ನ ನಿಗ್ರಹ ಮಾಡಿ ಯಮಲೋಕ ಕಟ್ಟಬೇಕು ಅಂತ ಕೇಳ್ಕೊಂಡ್ಲಂತೆ. ಕುರ್ವಂತಿ ಕಾಮವಶಗಾಮೈ ಚಿತ್ತ ಮನ್ಯೇ ಕುರ್ವಂತಿ ಕಾಗತ ಯಮಾನುಚರಾನ್ ರಣೇತಾನ್. ಕುರು ಅಂತಿಕಾಗತ ಯಮಾನುಚರಾನ್ ರಣೇತಾನ್. ಯಮ ಅನುಚರರು ಬಂದು ಅವರನ್ನೆಲ್ಲ ನರಕಕ್ಕೆ ಎಳ್ಕೊಂಡು ಹೋಗ್ಬೇಕು. ಯಾರು ನನ್ನ ಮೇಲೆ ಕಾಮದಿಂದ ನೋಡ್ತಾ ಇದ್ದಾರೋ ಅವರನ್ನ ಅಂತ. ಹೆಣ್ಣಿಗಿದೊಂದು ದೊಡ್ಡ ಆತಂಕ. ಯಾರು ಬೇಕಾದ್ರೂ ಪರಪುರುಷರು ಕಾಮ ದೃಷ್ಟಿಯಿಂದ ನೋಡ್ತಿರ್ತಾರೆ. ಅದಕ್ಕೆ ರುಕ್ಮಿಣಿ ಕೃಷ್ಣನನ್ನು ಬೇಡ್ಕೊಂಡ್ಲು. ಶಿಶುಪಾಲ, ದಂತವಕ್ರ, ಸಾಲ್ವ ಇವರೆಲ್ಲ ಕಾಮದೃಷ್ಟಿಯಿಂದ ನೋಡ್ತಾರೆ ನನ್ನನ್ನ. ನೀನು ಅವರನ್ನ ಸೆರೆ ಪಡೆದು ಯಮಲೋಕಕ್ಕೆ ಅಟ್ಟಬೇಕು ಅಂತ ಮೊದಲನೇ ಕೇಳ್ಕೊಂಡಿದ್ದಾಳೆ. ಎರಡನೇದ್ದು ದೇಹ್ಯಂಗಜಾಕೃತಿ ಶತೋರ್ಜಿತ ರಮ್ಯ ರೂಪ. ಅಂಗಜಾಕೃತಿ ಶತೋರ್ಜಿತ ರಮ್ಯ ರೂಪ. ಎಷ್ಟು ಸುಂದರ ಶ್ರೀಕೃಷ್ಣ ಪರಮಾತ್ಮ ಅಂತ ಅದನ್ನು ವರ್ಣನೆ ಮಾಡಿದ್ದಾಳೆ. ಮನ್ಮಥನಿಗಿಂತ ಮನ್ಮಥನಂತಿದ್ದಾನೆ. ಅದಕ್ಕೆ ಅಂಗಜಾಕೃತಿ. ಅಂಗಜ ಅಂದ್ರೆ ಮನ್ಮಥ. ಅಂಗಜಾಕೃತಿ ಶತ ಅಂದ್ರೆ ಮನ್ಮಥರನ್ನ ಮೀರಿಸಿದ ಮನ್ಮಥ ಈತ. 100 ಮನ್ಮಥರನ್ನ ಒಟ್ಟು ಸೇರಿಸಿದ್ರೆ ಒಬ್ಬ ಕೃಷ್ಣ ಆಗ್ತಾನಂತೆ. ಅಷ್ಟು ಸುಂದರನಾದ ಹೇ ಕೃಷ್ಣ, ನನಗೆ ನಿನ್ನ ಪಾದಕಮಲಗಳನ್ನು ಸೇವೆ ಮಾಡುವಂತಹ ಭಾಗ್ಯ ಕೊಟ್ಬಿಡು ಅಂತ ಕೇಳ್ತಾಳೆ. ಇದು ಎರಡನೇ ಅಂಶ ಈ ಶ್ಲೋಕದಲ್ಲಿ. ಇದರ ಭಾವ ಏನು? ನಾನೊಬ್ಳು ಅಬಲೆ. ನನ್ನ ಮೇಲೆ ಕಾಮದೃಷ್ಟಿಯಿಂದ ನೋಡೋ ಶತ್ರುಗಳು ಬಹಳ. ನಾನವರನ್ನು ಎದುರಿಸಲಾರೆ. ನೀನು ಪರಮ ಪುರುಷನಾದ್ರಿಂದ ಅವರನ್ನು ಸೆರೆ ಪಡೆದು ಯಮಲೋಕ ಕಟ್ಟಬೇಕು. ನನ್ನನ್ನ ನಿನ್ನ ಪಾದ ಸೇವಕಿಯನ್ನಾಗಿ ಮಾಡಿಕೊಳ್ಬೇಕು. ನೋಡಿ, ಭಕ್ತರಾದವರು, ಅದರಲ್ಲಿಯೂ ಸ್ತ್ರೀಯರಾದವರು ಕೃಷ್ಣನನ್ನು ಹೀಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ರುಕ್ಮಿಣಿ ಜಗನ್ಮಾತೆ ಲೋಕಕ್ಕೆಲ್ಲ ಸಂದೇಶ ಕೊಡ್ತಾಳೆ. ಪತ್ರದಲ್ಲಿ ಇದು ಎರಡನೇ ಮಾತು. ಮೂರನೇ ಮಾತು, ಶ್ರೀಕೃಷ್ಣನನ್ನ ಹೀಗೆ ಪರಿಪರಿಯಿಂದ ಪ್ರಾರ್ಥನೆ ಮಾಡ್ತಾಳೆ. 3, 4, 5 ಶ್ಲೋಕಗಳಿದ್ದಾವೆ. ಇನ್ನು ರಾಜರ ವರ್ಣನೆಯಲ್ಲಿ ತಾತ್ವಿಕ ಅರ್ಥಗಳು ಬಹಳ. ತಾತ್ವಿಕ ಅರ್ಥಗಳ ಶ್ಲೋಕಗಳನ್ನು ಒಂದಿಷ್ಟು ಅನುಸಂಧಾನ ಮಾಡೋಣ. ನೀನು ನನ್ನನ್ನೇ ವರಿಸ್ಬೇಕು ಅಂತ ಯಾಕೆ ಮಾಡಿದ್ದಿ ಅಂತ ಕೃಷ್ಣ ಕೇಳ್ಬೋದಲ್ಲ. ಅದಕ್ಕೆ ಅವಳು ಉತ್ತರ ಬರೆದು ಕಳಿಸ್ಲೇಬೇಕು. ಅವಳೇ ಪ್ರಶ್ನೆ ಹಾಕೊಂಡು ಅವಳೇ ಉತ್ತರ ಬರೆದಿದ್ದಾಳೆ. ನಿನ್ನ ಬಿಟ್ಟು ಬೇರೆ ಇನ್ಯಾರು ನನಗೆ ಯೋಗ್ಯರಲ್ವೇ ಅಲ್ಲ ಅಂತ ಬರೆದ್ಲಂತೆ ಪತ್ರ. ಯಾಕೆ? ಬ್ರಹ್ಮ ಇಲ್ವೇ? ಶಿವನಿಲ್ವೇ? ಚಂದ್ರನಿಲ್ವೇ? ಸಮುದ್ರನಿಲ್ವೇ? ವರುಣ? ಇಂತಿಂಥ ದೊಡ್ಡ ದೊಡ್ಡ ದೇವಾನುದೇವತೆಗಳನ್ನು ಬಿಟ್ಟು ನನ್ನನ್ನೇ ವರಿಸ್ಬೇಕು ಅಂತಿದ್ದೀಯಲ್ಲ, ಯಾಕೆ? ಅದಕ್ಕೆ ಒಂದು ಮಾತಿನಲ್ಲಿ ಹೇಳ್ತಾಳವು, ಬ್ರಹ್ಮ ನನಗೆ ಮಗನಾಗಬೇಕು, ಅದಕ್ಕೆ ವರನಾಗಲ್ಲ ಅನ್ಲಂತ. ಶಂಭು ಪುತ್ರ ಸಮಃ. ಶಂಭು ಅಂದ್ರೆ ಬ್ರಹ್ಮ ಅಂತ ಅರ್ಥ ಇದೆ. ಶಂಭು ಶಬ್ದ ಬ್ರಹ್ಮನನ್ನ ಶಿವನನ್ನ ಇಬ್ಬರನ್ನು ಹೇಳ್ತದೆ ಅಂತ ಸಂಸ್ಕೃತ ಸಾಹಿತ್ಯ ಕೋಶದಲ್ಲಿದೆ, ಸಂಸ್ಕೃತ ಕೋಶದಲ್ಲಿ. ಅದಕ್ಕೆ ರಾಜರಿಲ್ಲಿ ಬ್ರಹ್ಮ ಅನ್ನೋ ಅರ್ಥದಲ್ಲಿ ಶಂಭು ಪದವನ್ನು ಆಡಿದ್ದಾರೆ. ರುಕ್ಮಿಣಿ ಹೇಳಿದ್ಲಂತೆ, ಹೇ ಕೃಷ್ಣ, ಶಂಭು ಪುತ್ರ ಸಮಃ. ಬ್ರಹ್ಮನನ್ನ ನನಗೆ ವರನನ್ನಾಗಿ ಮಾಡ್ಕೊಳ್ಳಿಕ್ಕೆ, ವಿವಾಹ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂದ್ರೆ ಅವನು ನನ್ನ ಮಗನ ಸಮಾನ.
ಸಮೇ ಪುರರಿಪು, ತ್ರಿಪುರಾಸುರ ರಿಪು, ತ್ರಿಪುರ ರಿಪು ಅಂತ ಅನಿಸಿಕೊಂಡ ಶಿವ ಪೌತ್ರ, ನನಗೆ ಮೊಮ್ಮಗನಾಗ್ತಾನೆ. ಬ್ರಹ್ಮ ಮಗನಾದ ಮೇಲೆ ಶಿವ ಮೊಮ್ಮಗನಾಗಲ್ವೇ? ಶಶಿ ಸೋದರ, ಚಂದ್ರನನ್ನು ವಿವಾಹ ಮಾಡಿಕೊಳ್ಬಹುದಾ ಅಂದ್ರೆ ಚಂದ್ರ ನನಗೆ ಸಹೋದರ, ಸಮುದ್ರದಿಂದ ಹುಟ್ಟಿದಾನಾದ್ದರಿಂದ ಅವನು ಕೂಡ ನನಗೆ ತಮ್ಮನಾಗ್ತಾನೆ, ಸಹೋದರನಾಗ್ತಾನೆ. ಅವನನ್ನು ಹೇಗೆ ನಾನು ವರ ಮಾಡಿಕೊಳ್ಳಿ? ಸಿಂಧುರ್ಮೇ ಜನಕಾಯಿತೋ, ಸಮುದ್ರ ರಾಜ ನನಗೆ ಜನಕಾಯಿತ ತಂದೆ ಆಗ್ತಾನಾದ್ರಿಂದ ಅವನನ್ನು ನಾನು ವರಿಸಲಾರೆ. ಯಾಕಂದ್ರೆ ತಂದೆನೇ ಲಕ್ಷ್ಮಿ ಪ್ರಾದುರ್ಭಾವ ಆದದ್ದು ಕ್ಷೀರ ಸಮುದ್ರದಿಂದ ಅಂತ ಕಾರಣ ಕೊಡ್ತಾಳೆ. ಮನ್ಮಥನನ್ನ ಮಧುಸಖೋ ಮತ್ಸೂನು ಕಲ್ಪ ಪ್ರಭೋ, ಮನ್ಮಥ ಯಾಕೆ ಬೇಡ ಅಂದ್ರೆ ಮುಂದೆ ಪ್ರದ್ಯುಮ್ನಾಗಿ ಮಗನಾಗಿ ಹುಟ್ಲಿಕ್ಕಿದ್ದಾನೆ ಅಂತ ಅರ್ಥ. ಭವಿಷ್ಯ ನುಡಿದ್ಬಿಟ್ಟಿದ್ದಾನೆ. ಮತ್ ಸೂನು ಕಲ್ಪಹ ಅಂತಂದ್ಲಂತೆ, ಮುಂದೆ ನನ್ನ ಸೂನು ಆಗ್ತಾನೆ ಇನ್ ಕೆಲವು ದಿನಗಳಲ್ಲಿ ನಿನ್ನನ್ನು ವಿವಾಹ ಮಾಡಿಕೊಂಡ ಮೇಲೆ, ಅದಕ್ಕೆ ಅವನು ಬೇಡ ಅಂದ್ಲಂತೆ. ಆಮೇಲೆ ತಾನು ಯಾರು ಅಂತ ಪ್ರಕಟಪಡಿಸಿದ್ಲು. ಅಂಬಾಹಂ ಸಕಲಸ್ಯ ಚೇತಿ ಕಮಲ, ಸಕಲಸ್ಯ ಚ ಅಹಂ ಅಂಬ. ಅಂಬಾ ಸಂಸ್ಕೃತ ಶಬ್ದ, ಕನ್ನಡದಲ್ಲಿ ಅಮ್ಮ ಇತ್ತಂಥದ್ದು. ಸಕಲಸ್ಯ ಚ ಅಹಂ ಅಂಬ, ನಾನು ಈ ಲೋಕಕ್ಕೆ ತಾಯಿಯ ಸ್ಥಾನದಲ್ಲಿರೋಡಲ್ವೇ, ನೀನೇ ದಯ ಪಾಲಿಸಿದಂತೆ ನಿನ್ನನ್ನು ಬಿಟ್ಟು ಮತ್ತೊಬ್ಬರನ್ನ ವರಿಸ್ತಾ ಇಲ್ಲ. ಕಠೋರ ಶಪಥ ಮಾಡಿದ್ದೀನಿ, ನಾನು ಲೋಕಕ್ಕೆ ತಾಯಿ ಅಂತ ಮಾಡಿದ್ದೀನಿ ನೀನು ನನ್ನನ್ನ, ನಿನ್ನ ಬಿಟ್ಟು ಮತ್ತೊಬ್ಬರನ್ನ ವರಿಸಲಾರೆ ನಾನು ಅಂತ ಈ ಮಾತನ್ನು ಕೂಡ ಕೃಷ್ಣನಿಗೆ ಪತ್ರದಲ್ಲಿ ಬರೆದು ಕಳಿಸಿದಾಳೆ ಅಂತಾರೆ. ಇದು ಎಷ್ಟು ಶಾಸ್ತ್ರ ಗರ್ಭಿತ, ಎಷ್ಟು ಅರ್ಥಗರ್ಭಿತ, ಇದೆಲ್ಲ ಪ್ರಮಾಣ ಗರ್ಭಿತವಾದ ಮಾತುಗಳು. ಲಕ್ಷ್ಮಿ ಯಾರು, ಬ್ರಹ್ಮ ಯಾರು, ಶಿವನ್ ಯಾರು, ಚಂದ್ರ ಯಾರು, ಇದನ್ನು ತಿಳಿದು ಭಾಗವತಾದಿ ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇನ್ನೊಂದು ವಿಶೇಷ ಅಂದ್ರೆ ಭಗವಂತನನ್ನ ಅಚ್ಯುತ ಅಂತ ನಾಮದಿಂದ ಕರಿತೀವಿ. ಅಚ್ಯುತ, ಅನಂತ, ಗೋವಿಂದ ಅಂತ ನಾಮತ್ರಯಗಳು. ಅದರಲ್ಲಿ ರುಕ್ಮಿಣಿ ಶ್ಲೋಕದಲ್ಲಿ ವಿಷ್ಣುವಿನ ಅಚ್ಯುತ ನಾಮದ ವಿಶೇಷತೆಯನ್ನು ಹೇಳ್ತಾಳೆ. ನೀನು ಯಾಕೆ ನನ್ನನ್ನೇ ವರಿಸಿದಿ ಅಂತ ಕೇಳದಿಲ್ಲ ಕೃಷ್ಣ, ಅಚ್ಯುತ ನಾಮ ನಿನಗೇ ಇದೆ ಅದಕ್ಕೆ ವರಿಸಿದೆ ಅನ್ಲಂತ. ಏನ್ ಆ ನಾಮದಿಂದ ತಿಳಿಸಿದ್ದು ನಿನಗೆ? ಅದಕ್ಕೆ ಅವಳಂತಾಳೆ, ಕನ್ಯೆಯಾದವಳು ಬಯಸಬೇಕಾಗಿರೋದು ಯಾವತ್ತಿದ್ರೂ ಸೌಭಾಗ್ಯವನ್ನ. ಸೌಭಾಗ್ಯ ಗಂಡನಿರೋವರೆಗೂ ಇರ್ತದೆ. ಹಾಗಾಗಿ ನಾನು ನಿತ್ಯ ಸೌಭಾಗ್ಯವತಿ ಆಗ್ಬೇಕಾದ್ರೆ ಯಾವತ್ತೂ ನಾಶ ಆಗದ ಗಂಡನನ್ನು ವರಿಸ್ಬೇಕು. ಎಂದೂ ನಾಶ ಇಲ್ಲದೆ ಇರೋದು ನಿನಗೆ ಮಾತ್ರ, ಆದ್ರಿಂದ ನಿನ್ನನ್ನು ವರಿಸ್ತೇನೆ, ನಾನು ನಿತ್ಯ ಸೌಭಾಗ್ಯವತಿ ಆಗ್ತೇನೆ ಅಂತ ಬರದ್ಲಂತ. ನೋಡಿ ಆ ಶ್ಲೋಕ ಹೀಗಿದೆ. ನಿತ್ಯಾನಂದ ಚಿದಾಕೃತಿಂ ಯದುಪತೆ ತ್ವಾಮೇವ ಮನ್ನೇ ಪತಿಂ. ಹೇ ಯದುಪತೆ, ಯದುಕುಲದ ಪತಿಯಾದ ಶ್ರೀಕೃಷ್ಣ, ನಿತ್ಯಾನಂದ ಚಿದಾಕೃತಿ, ಭಗವಂತನ ದೇಹ ನಿತ್ಯ, ಭಗವಂತ ಜ್ಞಾನ ಸ್ವರೂಪ, ಅವನಿಗೆ ನಾಶ ಇಲ್ಲ. ದೇಹದಿಂದ ನಾಶ ಇಲ್ಲ, ಜ್ಞಾನದಿಂದ ನಾಶ ಇಲ್ಲ, ಸ್ವರೂಪದಿಂದ ನಾಶ ಇಲ್ಲ. ಹಾಗಾಗಿ ನಿನ್ನನ್ನ ಪತಿಯನ್ನಾಗಿ ನಾನು ವರಿಸಬೇಕಾಗಿದೆ. ನಿನಗೆ ನಾನು ನಿತ್ಯ ಅನ್ನೋದು ಯಾವುದರಿಂದ ತಿಳಿತು? ಅಚ್ಯುತ ನಾಮ ನಿನ್ನಲ್ಲದೆ ಇನ್ಯಾರನ್ನು ಹೇಳ್ತದೆ? ಸಂಸ್ಕೃತದಲ್ಲಿ ಚ್ಯುತ ಅಂದ್ರೆ ನಾಶ ಅಂತ ಅರ್ಥ, ದೇಹ ನಾಶ ಇರೋದು. ಈ ದೇಹನಾಶ ಎಲ್ಲರಿಗಿದೆ. ಬ್ರಹ್ಮದೇವರಿಂದ ಆರಂಭ ಮಾಡಿ ಎಲ್ಲರಿಗೂ ದೇಹನಾಶ ಇದೆ. ಸ್ವಲ್ಪ ತಡವಾಗಿ ಆಗ್ಬೋದಷ್ಟೇ ಬ್ರಹ್ಮದೇವರಿಗೆ. ಬ್ರಹ್ಮದೇವರ ದೇಹವೂ ಕೂಡ ಪ್ರಾಕೃತ ಅಂತ ಹೇಳ್ತದೆ. ಈ ಕೂಡ್ಲೇ ಇಲ್ಲ ನಾಶ, ತಡವಾಗಿ ಆಗ್ತದೆ. ತಡವಾಗಾದ ಮಾತ್ರಕ್ಕೂ ಅಚ್ಯುತ ಅಂತ ಕರೆದಿಲ್ಲ ಅವರನ್ನ. ನಾಶ ಇದೆ. ನಿನ್ನೊಬ್ಬನ್ನೇ ಅಚ್ಯುತ ಅಂತ ವೇದ, ಶಾಸ್ತ್ರ, ಪುರಾಣಗಳು ಕರೆದು, ಅದರಿಂದ ನನಗೆ ಸಿದ್ಧವಾಯಿತು ನಿನಗೆ ಮಾತ್ರ ಸ್ವರೂಪದಿಂದ ದೇಹದಿಂದ ಸರ್ವಥಾ ನಾಶ ಇಲ್ಲ. ನಿನ್ನನ್ನು ವರಿಸಿಬಿಟ್ರೆ
ನನ್ನ ಸೌಭಾಗ್ಯಕ್ಕೆ ಯಾವತ್ತೂ ಕುತ್ತಿಲ್ಲ, ಅದಕ್ಕೆ ಅಚ್ಯುತ ನಾಮಕನಾದ ನಿನ್ನನ್ನೇ ವರಿಸ್ತೇನೆ ಅಂತ ಈ ಮಾತಿನಲ್ಲಿ ತಚ್ಚಿನ್ಮಾತ್ರ ಸಮೀಕ್ಷಯ ಯದಿ ತದಾ ಸರ್ವೇಪಿ ಕಿಂ ನಾಚ್ಯುತಾಃ ಯದ್ದೇ ತಚ್ಚಿರಕಾಲ ಸಂಸ್ಥಿತಿಕೃತಂ ಪುತ್ರೇ ತವ ಸ್ಯಾತ್ ತದಾ. ಬಹುಕಾಲ ಇರೋಣದ್ರಿಂದ ಅಚ್ಯುತ ನಾಮ ಹೇಳೋದಲ್ಲ, ಸ್ವರೂಪ ನಾಶ ಇಲ್ಲದ ಕಾರಣ ಅಚ್ಯುತ ನಾಮ ಹೇಳೋದಲ್ಲ. ದೇಹದಿಂದ, ಸ್ವರೂಪದಿಂದ, ಜ್ಞಾನದಿಂದ ಯಾವುದರಿಂದಲೂ ನಾಶ ಇಲ್ಲ, ಆದ್ದರಿಂದಲೇ ಅಚ್ಯುತ ನಾಮ. ಆ ಪ್ರವೃತ್ತಿಯನ್ನು ನಿಮಿತ್ತ ಇಟ್ಟುಕೊಂಡು ಇಲ್ಲಿ ಅಚ್ಯುತ ನಾಮ ಏನಿದ್ರು ಅದು ನಿನಗೆ ಮಾತ್ರ ಯೋಗ್ಯ, ಹಾಗಾಗಿ ನಾನು ನಿನ್ನನ್ನು ವರಿಸ್ತೇನೆ ಕೃಷ್ಣ ಅಂತ ರುಕ್ಮಿಣಿ ಬರೆದಿದ್ದಾಳೆ ಅಂತಾರೆ. ಎಷ್ಟು ಅರ್ಥಗರ್ಭಿತವಾದ ಮಾತು. ಅಚ್ಯುತ ನಾಮದ ಮಹತ್ವ ಎಷ್ಟು ಚೆನ್ನಾಗಿ ತಿಳಿಸಿದರು ವಾದರಾಜರು. ಕನ್ಯೆ ಬಯಸಬೇಕಾಗಿರೋದು ನಿತ್ಯ ಸೌಭಾಗ್ಯವನ್ನ ಅನ್ನೋದನ್ನು ಎಷ್ಟು ಚೆನ್ನಾಗಿ ಅನುಸಂಧಾನ ಮಾಡಿಸಿದರು. ಇದೇ ಅವರ ಕಾವ್ಯದಲ್ಲಿ ಬರುವಂತಹ ವೈಶಿಷ್ಟ್ಯ. ಇನ್ನೊಂದು ಮಾತು ಬರ್ತದೆ, ನನಗೊಂದು ಆಪತ್ತು ಬಂದಿದೆ ಅಂತಾಳೆ ರುಕ್ಮಿಣಿ, ನೀನು ಅದನ್ನು ಪರಿಹಾರ ಮಾಡಲೇಬೇಕು. ಅರೆ, ಆಪತ್ತು ಪರಿಹಾರ ಮಾಡಲಿಕ್ಕೆ ನನ್ನೇ ಯಾಕೆ ಬೇಡ್ಕೊಳ್ಬೇಕು? ನಿನ್ನವರು ಅಂತ ಯಾರಾದರೂ ಇರ್ತಾರೆ, ನೋಡ್ಕೊಳ್ಬೋದಲ್ಲ. ಅವ್ರು ಯಾರಿಗೂ ಆಪತ್ ಬಾಂಧವ ಅಂತ ಹೆಸರಿಲ್ಲ ಅಂದಂತೆ. ಆಪತ್ ಬಾಂಧವ, ದಯಾವಾರಿನಿಧಿ ಅಂತ ಏನಿದ್ರು ಹೆಸರಿರೋದು ನಿನಗೆ ಮಾತ್ರ. ಎಲ್ಲಿ ಕಂಡಿದೆ? ಗೋಪೀರ ಗೋಪಿ ಕಿಲ ಗೋಪನಾಥ. ನೋಡಿ, ರುಕ್ಮಿಣಿ ಹೇಳ್ತಾಳೆ, ಗೋಪಿಕಾ ಸ್ತ್ರೀಯರಿಗೆ ಪರಿಪರಿಯಾದ ಆಪತ್ತು ಬಂದಿತ್ತು, ಅವರಿಗೆಲ್ಲ ನೀನೇ ತಾನೇ ರಕ್ಷಣೆ ಕೊಟ್ಟದ್ದು. ವಿಷಜಲಾಶಯಾತ್ ವ್ಯಾಳ ರಾಕ್ಷಸಾತ್ ವರ್ಷ ಮಾರುತಾತ್ ವೈದ್ಯುತಾನಲಾತ್. ನೋಡಿ ಎಷ್ಟು ಥರದ ಆಪತ್ತು ಬಂದಿತ್ತು ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಗೋಪಿಕಾ ಸ್ತ್ರೀಯರಿಗೆ ಬಂದ ಆಪತ್ತು ವಿಷಜಲಾಶಯಾತ್, ನೀರಿನಲ್ಲಿ ವಿಷ ಸೇರ್ಕೊಂಡಿತ್ತು, ಕಾಳಿಂಗರ ವಿಷ. ನೀನು ಅದನ್ನು ರಕ್ಷಣೆ ಮಾಡಿದಿ. ವ್ಯಾಳ ರಾಕ್ಷಸಾತ್, ಎಂತೆಂಥ ಕ್ರೂರರಾದ ರಾಕ್ಷಸರು ಬಂದಿದ್ರು, ನೀನು ಅದನ್ನು ರಕ್ಷಣೆ ಮಾಡಿದಿ. ವರ್ಷ ಮಾರುತಾತ್, ಮಳೆ ಸುರಿತು, ಇಂದ್ರ ಮಳೆ ಸುರಿಸಿದ ನೀನು ರಕ್ಷಣೆ ಮಾಡಿದಿ. ಮಾರುತಾತ್, ಗಾಳಿ, ತೃಣಾವರ್ತ ಸುಂಟ್ರ ಗಾಳಿ ರೂಪದಲ್ಲಿ ಬಂದ ರಕ್ಷಣೆ ಮಾಡಿದಿ. ಅಗ್ನಿ, ಕಾಡಿಗೆ ಬೆಂಕಿ ಹತ್ಕೊಂಡಿತ್ತು, ಅದನ್ನು ರಕ್ಷಣೆ ಮಾಡಿದಿ. ಹೀಗೆ ಗೋಪಿಕಾ ಸ್ತ್ರೀಯರನ್ನ ನೀನು ಅವರಿಗೆ ಬಂದೆಲ್ಲ ಆಪತ್ತುಗಳಿಂದ ರಕ್ಷಿಸಿದಿ ಅಂತ ಕಥೆ ಕೇಳಿದ ಮೇಲೆ ನಿನಗೆ ಆಪತ್ ಬಾಂಧವ ಅಂತ ಹೆಸರಲ್ಲದೆ ಇನ್ಯಾರಿಗಿದೆ? ನನಗೂ ಒಂದು ಆಪತ್ತು ಬಂದಿದೆ, ಶಿಶುಪಾಲನಿಂದ, ಜರಾಸಂಧನಿಂದ. ಈ ಸ್ಥಿತಿಯಲ್ಲಿ ನನ್ನನ್ನು ನೀನೇನಾದರೂ ರಕ್ಷಿಸದೆ ಹೋದ್ರೆ ನಿನ್ನನ್ನು ದಯಾವಾರಿನಿಧಿ, ಆಪತ್ ಬಾಂಧವ ಅಂತ ಯಾಕೆ ಕರಿಬೇಕಪ್ಪ? ಆ ಪದವಿ ಉಳಿಸ್ಕೊಳ್ಬೇಕು, ನಾಮ ಉಳಿಸ್ಕೊಳ್ಬೇಕು ಅಂದ್ರೆ ನನಗೂ ಕೂಡ ನೀನು ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಂಡಂತೆ. ಇದು ರುಕ್ಮಿಣಿ ತನಗಾಗಿ ಕೇಳಿದ್ದು ಅಂತಲ್ಲ, ಇದು ಒಬ್ಬ ಭಕ್ತರಾಗಿ ಭಗವಂತನನ್ನ ಹೇಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅನ್ಲಿಕ್ಕೆ ಶಿಕ್ಷಣ ಕೊಟ್ಲು ಅಂತ ಅರ್ಥ. ಏವಂ ವಿಭೋ ವಂಚಿತ ದುರ್ದಶಾಂ ಮಾಂ ಸ್ವೀಯಾಂ ದಯಾವಾರಿನಿಧೇ ವಿಧೇಹಿ. ಹೀಗಿದರ ಅರ್ಥವನ್ನ ಅನುಸಂಧಾನ ಮಾಡಿಸ್ತಾರೆ. ಅದೇ ರೀತಿ ರುಕ್ಮಿಣಿ ದೇವಿಯ ಪತ್ರದಲ್ಲಿ ಹೇಗೆ ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನು ಅವಳೇ ಬರೆದಿದ್ಲಂತ. ಹೇಗೆ ಕರ್ಕೊಂಡು ಹೋಗ್ಬೇಕು ಅದನ್ನು ಕೂಡ ಅವಳೇ ತಿಳಿಸ್ತಾಳೆ. ಹೇ ಕೃಷ್ಣ, ವಿವಾಹ ಮಾಡ್ಕೊಳ್ಳದೆ ತಂದೆ ತಾಯಂದ್ರಿಗೆ ಹೇಳ್ದೆ ನಿನ್ನನ್ನು ಕರೆದುಕೊಂಡು ಹೋದ್ರೆ ನಿನ್ನ ತಂದೆ, ನಿನ್ನ ತಮ್ಮ, ಅಣ್ಣ, ಬಂಧು ಅವರೆಲ್ಲ ಏನು ಅನ್ಕೊಳ್ಳಿಕ್ಕಿಲ್ಲ. ಈ ಪ್ರಶ್ನೆಗೆ ಉತ್ತರ ಬೇಕಲ್ಲ. ಅದಕ್ಕೆ ರುಕ್ಮಿಣಿ ಬರೆದದ್ದು ಮಾತು. ನವವಿವಾಹಿತರಾಗಬೇಕಾದ್ರೆ ಕನ್ಯೆಗೆ ತಂದೆ ತಾಯಂದ್ರ ಅನುಮತಿ ಬೇಕಂತೆ. ನಿತ್ಯ ದಂಪತಿಗಳಾದ ನಮ್ಮಿಬ್ಬರಿಗೆ ಅದರ ಅವಶ್ಯಕತೆ ಇಲ್ಲಂತೆ ಅಂತಾಳು. ನೋಡಿ, ಆ ಶ್ಲೋಕ ಹೀಗಿದೆ. ಕಿಂ ರುಕ್ಮಿಣ ಭೀಷ್ಮಕೇನ ಕಿಂ ಅನ್ಯೈರ್ ನೃಪಸಂಹಿತೈಃ
ರುಗ್ಮಿ ಅಂತಿದ್ದ ಸಹೋದರ, ಅವನಿಂದ ನನಗೇನು ಅನುಮತಿ ಬೇಕಾಗಿಲ್ಲ. ಭೀಷ್ಮಕ ರಾಜ ನಿಮ್ಮ ಅಪ್ಪ ಅಲ್ವೇ, ಅವನ ಅನುಮತಿನೂ ಬೇಕಾಗಿಲ್ಲ. ಯಾಕೆ? ಅನಾದಿ ಸಿದ್ಧಾಂ ಮಾಂ ಜಾಯಾಂ ನಯತಸ್ತೆ ಪ್ರಯೋಜನಂ. ಅನಾದಿ ಸಿದ್ಧಾಂ ಮಾಂ ಜಾಯಾಂ, ನಿನ್ನ ಪತ್ನಿಯಾಗಿ ನಾನು ಅನಾದಿಯಿಂದ ಇದ್ದೇನೆ ಅಂತಾಳೆ. ಇದೇ ಮೊದಲನೇ ಬಾರಿ ರುಕ್ಮಿಣಿಯನ್ನ ಕೃಷ್ಣ ಕಲ್ಯಾಣ ಮಾಡ್ಕೊಳ್ತಾನೆ ಅಂತೇನಿಲ್ಲಲ್ಲ. ಹಿಂದಿನ ಕಲ್ಪದಲ್ಲಿಯೂ ರುಕ್ಮಿಣಿಯೇ ಆಗಿದ್ಲಂತವಳು, ಅದ್ರ ಹಿಂದಿನ ಕಲ್ಪದಲ್ಲಿಯೂ ರುಕ್ಮಿಣಿ ಆಗಿದ್ಲು, ಅದ್ರ ಹಿಂದಿನ ಕಲ್ಪದಲ್ಲಿಯೂ ರುಕ್ಮಿಣಿ. ಕಲ್ಪಗಳಲ್ಲಿ ರುಕ್ಮಿಣಿಯಾದ ಲಕ್ಷ್ಮಿಯನ್ನ ಕಲ್ಪಗಳಿಂದಲೂ ಕೃಷ್ಣನಾಗಿ ಭಗವಂತ ವಿವಾಹ ಮಾಡ್ಕೊಳ್ತಾನೆ ಇದ್ದಾನಂತೆ. ಏನೋ ಒಂದು ಬಾರಿ ಮೊದಲನೇ ಬಾರಿ ಮಾಡ್ಕೋತಿದ್ದಾನೆ, ಅವ್ರ ಪರಿಚಯ ಬೇಕು ಇವ್ರದ್ದು ಬೇಕು ಅಂದ್ರೆ ಅದು ಬೇರೆ. ಹಾಗಾಗಿ ನಮಗೆ ಯಾಕೆ ಬೇಕು ರಾಜನ ಅನುಮತಿ, ಭೀಷ್ಮಕನ ಅನುಮತಿ ಅಂತ ಕೇಳ್ತಾ ಇದ್ದಾಳಂತೆ. ಈಗ ನೋಡಿ ಎಷ್ಟು ತಾತ್ವಿಕವಾದಂತಹ ವಿಷಯಗಳನ್ನು ಒಳಗೊಂಡು ರುಕ್ಮಿಣೀಶ ವಿಜಯ ಬಹಳ ಅರ್ಥಗರ್ಭಿತವಾದ ಪತ್ರದ ವಿಷಯವನ್ನು ತಿಳಿಸ್ತದೆ. ಇತಿ ಪತ್ರಗತ ಆಲಾಪಂ ಸಮಾಲೋಕ್ಯ ಸಮಾಧವ. ಪತ್ರದಲ್ಲಿದ್ದಂಥ ಈ ಅಭಿಪ್ರಾಯವನ್ನೆಲ್ಲ ಕೃಷ್ಣ ತನ್ನ ಕೈ ಪತ್ರ ಸೇರಿದ ಕೂಡಲೇ ನೋಡಿದ. ನೋಡಿ ತಂದು ಕೊಟ್ಟಂತಹ ವಿಪ್ರನಿಗೆ ಹೇಳ್ತಾನೆ, ಈಗಲೇ ನಾನು ವಿದರ್ಭ ದೇಶಕ್ಕೆ ಹೊರಡಬೇಕು, ನೀವು ಬನ್ರಿ ಅಂತ ಹೇಳಿ ಸಾರಥಿಗೆ ರಥ ಸಿದ್ಧಪಡಿಸಿ ತಾನು ರಥದಲ್ಲಿ ಕೂತ ಆ ವಿಪ್ರರನ್ನ ಕೈ ಹಿಡಿದು ತಾನೇ ಕೂಡಿಸ್ಕೊಂಡಂತೆ. ಇದೊಂದು ಚಮತ್ಕಾರ ಹೇಳ್ತಾರೆ ವಾದರಾಜ. ಆ ವಿಪ್ರನನ್ನ ಕೈ ಹಿಡಿದು ರಥದಲ್ಲಿ ಕೂಡಿಸ್ಕೊಂಡಲ್ಲ, ಅದನ್ನ ವಾದರಾಜರು ವರ್ಣನೆ ಮಾಡುವಾಗ ಅಂತಾರೆ. ಹೇಗಿತ್ತದು ಅದನ್ನ ಅವರಂತಾರೆ, ಕೃಷ್ಣ ಪತ್ರ ತಂದು ಕೊಟ್ಟಿದ್ದೇನಷ್ಟೇ, ನಾನು ಪತ್ರ ಬರೆದವಳು ರುಕ್ಮಿಣಿ. ನೋಡಿದ್ರೆ ಪತ್ರ ತಂದು ಕೊಟ್ಟ ನನ್ನ ಕೈನೇ ಹೀಗೆ ಹಿಡಿದು ಎಳೆದ ಅಂದ್ರೆ ವಿವಾಹದ ಒಂದು ಪ್ರಮುಖವಾದ ಘಟ್ಟ ಪಾಣಿಗ್ರಹಣ. ಹಾಗಾಗಿ ಪತ್ರ ತಂದು ಕೊಟ್ಟವನ ಪಾಣಿಗ್ರಹಣನೇ ಮಾಡ್ತಿದ್ದಾನೆ ಅಂದಮೇಲೆ ಪತ್ರ ಬರೆದವಳ ಪಾಣಿಗ್ರಹಣ ಮಾಡದೇ ಇರ್ತಾನ ಅಂತ ಕೇಳ್ತಾರೆ. ನೋಡಿ ಹೇಳ್ತಾರೆ, ಭೈಷ್ಮೀಕರಗ್ರಹಣಮೇವ ಕರಿಷ್ಯತೀತಿ ವಕ್ತವ್ಯಮಸ್ತಿ ಕಿಮಿಹಾಶ್ರಿತ ಪಕ್ಷಪಾತಿ. ಭಗವಂತನಿಗೆ ಆಶ್ರಿತ ಪಕ್ಷಪಾತಿ ಅಂತ ಬಿರುದಂತೆ. ಯಾರು ತನ್ನನ್ನು ಆಶ್ರಯಿಸ್ತಾರೋ ಯಾವತ್ತೂ ಅವರ ಪಕ್ಷವನ್ನು ಬಿಟ್ಕೊಡಲ್ಲ. ಅದಕ್ಕೆ ದೇವರಿಗೆ ಆಶ್ರಿತ ಪಕ್ಷಪಾತಿ ಅಂತ ಕರೀತಾರೆ. ನಾವು ಆಶ್ರಯಿಸಲ್ಲ, ಅದಕ್ಕೆ ದೇವರು ನಮ್ಮ ಪಕ್ಷ ವಹಿಸಲ್ಲ. ಯಾರು ಆಶ್ರಯಿಸ್ತಾರೋ ಯಾವತ್ತೂ ಅವ್ರ ಪಕ್ಷ ಪರಮಾತ್ಮ ಬಿಡಲ್ಲ. ಈ ನಿರ್ಣಯ ಕೊಟ್ಟರು. ಆಶ್ರಿತರಾದವರನ್ನ ಯಾವತ್ತೂ ಭಗವಂತ ವಹಿಸಿಕೊಂಡಿರ್ತಾನೆ, ಪಕ್ಷ ವಹಿಸ್ತಾನೆ. ಇದನ್ನು ಪ್ರತ್ಯೇಕ ಹೇಳಬೇಕಿಲ್ಲ. ಮುಂದೆ ರುಕ್ಮಿಣಿಯ ಪಾಣಿಗ್ರಹಣ ಮಾಡ್ತಾನೆ ಅನ್ನೋದಕ್ಕೆ ಪತ್ರ ತಂದು ಕೊಟ್ಟ ನನ್ನ ಪಾಣಿಯನ್ನೇ ಹೀಗೆ ಗ್ರಹಣ ಮಾಡಿದ್ದಲ್ಲ, ಇದೇ ನಿದರ್ಶನ ಅಂತ ಚಮತ್ಕಾರ ಮಾಡಿದ್ರು ವಾದರಾಜರು. ಇದು ಅವರ ಕಾವ್ಯದಲ್ಲಿ ಇದು ಒಂದು ಅಂಶವನ್ನ ನಾವು ನೋಡ್ಬೇಕು. ರಥ ಹೊರಡ್ತು. ರಥ ಬಹಳ ವೇಗವಾಗಿ ಹೊರಟಿದೆ ವಿದರ್ಭ ದೇಶಕ್ಕೆ. ದ್ವಾರಕಾ ಪಟ್ಟಣ ಅಂದ್ರೆ ಭಾರತದ ಪಶ್ಚಿಮ ಸಮುದ್ರ. ವಿದರ್ಭ ದೇಶ ಅಲ್ಲಿಂದ ಬಹಳ ದೂರ ಇದೆ. ಸರಿಸುಮಾರು 700 ಕಿಲೋಮೀಟರ್ನಷ್ಟು ಅಂತರ ಇವತ್ತು ವಿದರ್ಭ ದೇಶಕ್ಕೆ ಬರಬೇಕು ಅಂದ್ರೆ. ವಿದರ್ಭ ದೇಶದಲ್ಲಿ ಕುಂಡಿನಾಪಟ್ಟಣ ಅಂತ ಭೀಷ್ಮಕ ರಾಜನ ರಾಜಧಾನಿ ಆಗಿತ್ತು. ಹಸ್ತಿನಾವತಿ ಕುರುವಂಶದವರ ರಾಜಧಾನಿ ಇದ್ದ ಹಾಗೆ ಕುಂಡಿನಾಪಟ್ಟಣ ವಿದರ್ಭ ದೇಶದ ರಾಜಧಾನಿ. ಅಲ್ಲಿಗೆ ರಥ ಬರಬೇಕು. ರಥ ಸಾರಥಿಗೆ ಹೇಳಿದ, ಬಹಳ ವೇಗವಾಗಿ ಓಡಿಸ್ಲಿಕ್ಕೆ ಹೇಳಿದ. ವೇಗವಾಗಿ ಬಂತು ರಥ. ಇನ್ನೇನು ಕುಂಡಿನಾಪಟ್ಟಣ ಅಲ್ಲಿ ದೂರದಲ್ಲಿ ಕಾಣ್ತಿದೆ, ಒಳಗಡೆ ಪ್ರವೇಶ ಮಾಡಬೇಕು ನಗರದಲ್ಲಿ. ಅಷ್ಟರಲ್ಲಿ ಹೇಳಿದ್ದಂತೆ ಸಾರಥಿಗೆ, ಇಲ್ಲೇ ನಿಲ್ಸು, ಒಳಗೆ ಹೋಗ್ಬೇಡ ಅಂದ್ಬಿಟ್ಟ. ಯಾಕೆ ಬೇಡ? ಯಾಕಂದ್ರೆ ನಾಳೆ ಇದೆ ಕುಲದೇವತಾ ಯಾತ್ರೆ ಅಂತ. ರುಕ್ಮಿಣಿ ಹಾಗೆ ಬರ್ದಿದ್ದಾಳೆ, ಕುಲದೇವತಾ ಯಾತ್ರೆಗೆ ಅಂತ ನಾನು ದೇವಸ್ಥಾನಕ್ಕೆ ಬರ್ತೇನೆ, ನೀನನ್ನ ಅಲ್ಲೇ ಪಾಣಿಗ್ರಹಣ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ ಬರ್ದಿದ್ಲು. ತ್ವಂ ರಾಕ್ಷಸೇನ ವಿಧಿನ, ಎಲ್ಲರ ಸಮಕ್ಷಮದೊಳಗೆ ನನ್ನನ್ನ ಕುಲದೇವಿ ದೇವಸ್ಥಾನದ ಮೂಲಕ
ನೀನೇ ಬಂದು ಕರೆದುಕೊಂಡು ಹೋಗ್ಬೇಕು, ರಕ್ಷಣೆ ಮಾಡಬೇಕು. ಸರಿ, ಮತ್ತೆ ಹಿಂದಿನ ದಿನ ಏನು ಕೆಲಸ? ರಥ ಬಂದಾಗಿದೆ, ಹೋಗಲಿಲ್ಲ, ಒಳಗಡೆ ಹೋಗಲಿಲ್ಲ. ಆದರೆ ವಾದರಾಜರು ಒಂದು ಚಮತ್ಕಾರ ಮಾಡ್ತಾರೆ. ಯಾಕೆ ಹೋಗಲಿಲ್ಲ ಕೃಷ್ಣ? ಇಲ್ಲ, ಹಿಂದಿನ ದಿನ ರಾತ್ರಿ ಒಳಗೆ ನುಗ್ಗಿದ್ರು ಆಗ್ತಿತ್ತು, ಆದರೂ ಒಳಗೆ ಯಾಕೆ ಹೋಗಲಿಲ್ಲ? ಅದೊಂದು ಸಣ್ಣ ಇನ್ಸಿಡೆನ್ಸು, ಅದನ್ನೇ ಅಷ್ಟು ಚಮತ್ಕಾರವಾಗಿ ವರ್ಣಿಸ್ತಾರೆ ವಾದರಾಜರು. ದುಷ್ಟೌಘ ಪೂರ್ಣಾಂ ನಗರೀಂ ಪ್ರವೇಷ್ಟುಂ ಕೃಷ್ಣೋ ಹ್ಯನಿಚ್ಛನ್ ಬಹಿರೇವ ವಾಸಂ. ದುಷ್ಟೌಘ ಪೂರ್ಣಾಂ ನಗರೀಂ ಪ್ರವೇಷ್ಟುಂ. ಕುಂಡಿನಾಪಟ್ಟಣ ನಗರಿಯಲ್ಲಿ ಶಿಶುಪಾಲ, ದಂತವಕ್ರ, ಜರಾಸಂಧ ದುಷ್ಟರೇ ತುಂಬಿದ್ರಂತೆ. ಅತಿ ಹೆಚ್ಚು ದುಷ್ಟರು ತುಂಬಿದ ಪಟ್ಟಣದೊಳಗೆ ಯಾಕೆ ಹೋಗಬೇಕು ಅಂತ ಬಿಟ್ಟ ಅಂತ ವಾದರಾಜರು. ಅಂದರೆ ದುಷ್ಟರ ಸನ್ನಿಧಾನ ಜಾಸ್ತಿ ಸೇರ್ತು ಅಂದರೆ ಅಲ್ಲಿ ಭಗವಂತ ಇರಲ್ಲ, ಅದಕ್ಕೆ ಹೋಗ್ಲಿಕ್ಕೆ ಇಷ್ಟಪಡಲಿಲ್ಲ ಅಂತ ಹೇಳ್ತಾರೆ. ಒಂದೊಂದು ಸಣ್ಣ ಪ್ರಸಂಗಗಳು ಎಷ್ಟು ಅದ್ಭುತ ವರ್ಣನೆ ಇದೆ ನೋಡಿ ರುಕ್ಮಿಣೀಶ್ ವಿಜಯದಲ್ಲಿ. ಬಹಿರೇವ ವಾಸಂ, ಊರ್ ಹೊರಗೆ ವಾಸ ಮಾಡಿಬಿಟ್ಟ, ಕುಂಡಿನ ಪಟ್ಟಣದ ಹೊರಗೆ ವಾಸ ಮಾಡಿದ, ಒಳಗೆ ಹೋಗಲೇ ಇಲ್ಲ ಅವತ್ತಿನ ರಾತ್ರಿ. ಅವತ್ತಿನ ಸಾಯಂಕಾಲ ಶ್ರೀಕೃಷ್ಣನನ್ನ ಈ ಹೊಸ ರಥ ಬಂದ್ಬಿಟ್ಟಿದೆ, ಅವ್ರೂರಿಗೆ ಯಾರಿರ್ಬೋದು ಅಂತ ಕುತೂಹಲ. ಒಬ್ರ ಇಬ್ರ, ಇಡೀ ಊರೇ ಕೃಷ್ಣನ್ ನೋಡ್ಲಿಕ್ಕೆ ಬಂದ್ಬಿಡ್ತಂತೆ. ಆ ಗ್ರಾಮಾಂತರದ ಪ್ರದೇಶದ ಜನ ಎಲ್ಲ ಕೃಷ್ಣನ್ ನೋಡ್ಲಿಕ್ಕೆ ಬಂದಿದ್ದಾರೆ. ಕೃಷ್ಣನ್ ನೋಡ್ದಾಗ ಅವರಿಗೆ ಯಾರಿರ್ಬೋದು ಅಂತ ಕುತೂಹಲದಿಂದ ಒಬ್ಬೊಬ್ರು ಒಂದೊಂದು ಹೇಳಲಿಕ್ಕೆ ಶುರು ಮಾಡಿದ್ರು. ಅಷ್ಟು ಸುಂದರನಿದ್ದ ಕೃಷ್ಣ. ಯಾರೋ ಒಬ್ರು ಬಂದು ಮನ್ಮಥ ಇರಬೇಕು ಅಂದ್ರಂತೆ. ಅದಕ್ಕೆ ಇನ್ನೊಬ್ರು ಅಂತಾರೆ, ಮನ್ಮಥ ಆದ್ರೆ ಅವನಿಗೆ ಅಂಗಗಳೇ ಇಲ್ಲ, ಅನಂಗ. ಇವನ ಅಂಗಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ. ನಾಯಂ ಸ್ಮರಃ ಶ್ಯಾಮಲ ಕೋಮಲಾಂಗ ಅಯಂ ನ ಸ್ಮರಃ. ಇವನು ಮನ್ಮಥನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರು. ಯಾಕೆ? ಶ್ಯಾಮಲ ಕೋಮಲಾಂಗ, ನೀಳವಾದ ಕೋಮಲವಾದ ಅಂಗಗಳಿರುವ ಈ ಕೃಷ್ಣನನ್ನ ಮನ್ಮಥ ಅಂತನ್ಲಿಕ್ಕೆ ಹೇಗೆ ಸಾಧ್ಯ? ಚಂದ್ರನಿರ್ಬೇಕು ಅಂದ್ರೆ ಇನ್ನೊಬ್ರು ಯಾರೋ ಬಂದು, ನಗರವಾಸಿ. ನಾಯಂ ಶಶಿ ವೀತ ಕಳಂಕ ಶಂಕಃ. ಚಂದ್ರನೂ ಆಗ್ಲಾರ, ಕಳಂಕ ಇರ್ಬೇಕು ಚಂದ್ರ ಆದ್ರೆ. ಇವನಲ್ಲಿ ಒಂದಾದ್ರೂ ಕಳಂಕ ಕಾಣ್ತದ? ಒಂದೂ ಕಳಂಕ ಕಾಣ್ತಾ ಇಲ್ಲ ಅಂದ್ಮೇಲೆ ಇವನು ಚಂದ್ರನಲ್ಲ. ಸೂರ್ಯ ಇರ್ಬೇಕಾ? ನಾಯಂ ರವಿಹಿ, ಸೂರ್ಯನೂ ಅಲ್ಲ. ಲೋಕದೃಗಾರ್ತಿಹಾರಿ. ಇಷ್ಟೊತ್ತಾಯ್ತು ಇವನ್ ನೋಡ್ತಾನೆ ನಮ್ಮ ಒಳಗಿರುವ ತಾಪ ಕಳೀತಾ ಇದೆ. ಸೂರ್ಯನ್ ನೋಡ್ಲಿಕ್ಕೆ ಆಗ್ತದೆ ಕಣ್ಣಿನಿಂದ, ಹಾಗಾಗಿ ಸೂರ್ಯನಲ್ಲ ಅಂದ್ರಂತೆ. ಇಷ್ಟು ಚರ್ಚೆ ನಡೀತಾ ಇರುವಾಗ ಜಾನಪದದವರಲ್ಲಿ ಒಬ್ಬಳು ವಯಸ್ಸಾದವಳು ಇದ್ಲಂತೆ, ಹಿರಿಯಳು. ಪುರಾಣ ಪ್ರವಚನ ಅದು ಇದು ಕೇಳ್ತಿದ್ಲು, ಭಜನೆ ಮಾಡ್ತಿದ್ಲು. ಅವಳು ಬಂದು ಎಲ್ರಿಗೂ ಹೇಳಿದ್ಲಂತೆ, ಏನ್ ತಿಳಿದಿದ್ದೀರಿ, ಇಷ್ಟು ದಿನ ಪುರಾಣಕ್ಕೆ ಬರ್ತಿದ್ರಿ ನೀವೆಲ್ಲ, ಇವನ್ ಯಾರು ಅಂತ ಕಂಡುಹಿಡಿಲಿಕ್ಕೆ ಆಗ್ಲಿಲ್ಲ ನಿಮಗೆ. ಆ ಪುರಾಣದಲ್ಲಿ ಕೃಷ್ಣ ಅಂತಂತಾರಲ್ಲ, ಅವನೇ ಇವನು ಅಂದ್ರಂತೆ. ಸೋಯಂ ಪುರಾಣ ಪುರುಷೋ ಅದ್ವಿತೀಯ. ಅದ್ವಿತೀಯನಾದ ಅಸದೃಶನಾದ ಪುರಾಣ ಪುರುಷೋತ್ತಮನೇ ಶ್ರೀಕೃಷ್ಣ ನಮ್ಮೂರಿಗೆ ಬಂದಿದ್ದಾನೆ ನೋಡ್ರಿ, ಅವನೇ ಈ ಕೃಷ್ಣ ಅಂತ ವಿವರಣೆ ಕೊಟ್ರಂತೆ. ಆ ಕೃಷ್ಣನ ಇವನು ಅಂತ ಎಲ್ಲರೂ ಮತ್ತಷ್ಟು ಕೃಷ್ಣನನ್ನ ಕಣ್ತುಂಬಿಸ್ಕೊಂಡ್ರು. ಕೆಲವರು ಹೀಗೂ ಮಾತನಾಡಿದ್ರು ಜಾನಪದದವರು ಅಂತಾರೆ ವಾದರಾಜರು. ನಾಳೆನೆ ಶಿಶುಪಾಲನೆ ಕೊಟ್ಟು ಕನ್ಯಾದಾನ ಮಾಡ್ತೀನಿ ಅಂತ ಕೂತಿದ್ದಾನ ಆ ಭೀಷ್ಮಕ ರಾಜ. ಒಂದಿನ ತಡೆದಿದ್ರೆ ಈ ವರ ಸಿಕ್ತಿದ್ದಲ್ಲ ಅವ್ರ ಮಗಳಿಗೆ ಅಂತಂದ್ರಂತೆ. ಬಹಳ ಅವಸರಗೇಡಿ ಆದ ಅಂತ. ನಮ್ ಕಡೆ ಅವಸರಗೇಡಿ ಅಂತಿರ್ತಾರೆ. ಒಂದಿನ ತಡೆದಿದ್ರೆ ಕೃಷ್ಣ ಸಿಕ್ತಿದ್ನಲ್ಲ ಅವನ ಮಗಳಿಗೆ. ಯಾಕೆಂದ್ರೆ ಅವನ ಮಗಳು ಅಷ್ಟು ಚಂದಿದ್ದಾಳೆ. ಅವಳು ಲಕ್ಷ್ಮಿನೇ. ಜನಪದದವರಿಗೂ ಗೊತ್ತಾಗಿತ್ತಂತೆ ರುಕ್ಮಿಣಿ ಯಾರು ಅಂತ. ಶ್ರೀರೇವ ಸಾ ಭೀಷ್ಮ ಸುತಾ ಮನೋಜ್ಞ ಶ್ರೀವಲ್ಲಭೋಯಂ ಸುಭಗಾಗ್ರಗಣ್ಯ. ಶ್ರೀರೇವ ಸಾ,
ಆ ಭೀಷ್ಮಕನ ಮಗಳು ಶ್ರೀರೇವ ಭೀಷ್ಮನ ಮಗಳಾಗಿ ಹುಟ್ಟಿದಾಳೆ. ಭೀಷ್ಮಕನ ಮಗಳಾಗಿ ಅವಳು ಲಕ್ಷ್ಮಿನೇ. ಇಲ್ಲಿ ಎದುರುಗಡೆ ಕಾಣ್ತಾ ಇರುವ ಪುರಾಣ ಪುರುಷ ಇವನೇ ಶ್ರೀವಲ್ಲಭ. ಇವರಿಬ್ಬರೇ ಹಸೆಮಣೆ ಮೇಲೆ ಕೂತ್ರೆ ಹ್ಯಾಕ್ ಕಾಣಿಸ್ತಾರೆ, ಎಷ್ಟು ಚೆನ್ನಾಗಿರ್ತದೆ ಜೋಡಿ. ಈ ಜೋಡಿಯನ್ನು ಮಾಡಬಾರ್ದೆ ಬ್ರಹ್ಮ, ವಿಧಿ ಏನಾದ್ರೂ ಉಪಾಯ ಮಾಡಿ ಇವರಿಬ್ಬರನ್ನು ಒಂದು ಮಾಡಲಿ ಅಂತ ಕೇಳಿದ್ರಂತೆ. ನೋಡಿ ಹೇಳ್ತಾರೆ, ಏತೌ ಸಮೇತೌ ಭವತಾಮಿತಿ ಮೇ ಧಾತಾರಮರ್ಥೇಷ್ಟದಮರ್ಥಯಂತೆ. ಧಾತಾರಂ ಅರ್ಥೇಷ್ಟದಮರ್ಥಯಂತೆ. ಇಬ್ರು ಜೋಡಿಯಾಗಿ ದಂಪತಿಗಳಾಗಿ ಒಳ್ಳೆಯ ದಾಂಪತ್ಯ ನಡೆಸಬೇಕು ಅಂದ್ರೆ ಬರೀ ಒಬ್ಬರ ಬಾಯಿಯ ಹರಿಕೆ ಸಾಲದು ಅಂತಾರೆ ವಾದರಾಜರು. ಬಹುಜನರ ಬೇಡಿಕೆ ಚೆನ್ನಾಗಿತ್ತು ಅಂತಂದ್ರೆ ಇಬ್ರು ದಂಪತಿಗಳಾಗಿ ದಾಂಪತ್ಯ ಚೆನ್ನಾಗಿ ನಡೆಸ್ಲಿಕ್ಕೆ ಸಾಧ್ಯ ಆಗ್ತದೆ. ಕೃಷ್ಣ ರುಕ್ಮಿಣಿಯರು ಒಂದಾಗ್ಲಿ ಅಂತ ಬರೀ ಕೃಷ್ಣ ರುಕ್ಮಿಣಿಯರಷ್ಟೇ ಬಯಸಿದ್ದಲ್ಲ, ಕುಂಡಿನಾಪಟ್ಟಣದ ಸುತ್ತಲೂ ಇದ್ದಂಥ ಜಾನಪದದವರು ಬಯಸಿದ್ರು ಅಂತ ರಾಜರು ಚಮತ್ಕಾರ ಮಾಡಿ ಹೇಳ್ತಾರೆ. ಹೀಗೆ ಅವರು ಪ್ರಾರ್ಥನೆ ಮಾಡುವಂತಿತ್ತು. ಅಷ್ಟರಲ್ಲಿ ಸೂರ್ಯಾಸ್ತ ಆಯಿತು, ಕತ್ಲು ಕಳೀತು. ಸೂರ್ಯಾಸ್ತ ಆಯಿತು, ಆಮೇಲೆ ಕತ್ಲಾಯಿತು, ರಾತ್ರಿ ಕಳೀತು. ಮರುದಿನ ರುಕ್ಮಿಣಿ ದೇವಿ ಕುಲದೇವತಾ ಯಾತ್ರೆ ಹೊರಟು ಬಂದ್ಲು. ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾಳೆ. ಹೇಗಿದ್ಲು ರುಕ್ಮಿಣಿ ಅಂತ ವರ್ಣಿಸಿದ್ದಾರೆ ರಾಜರು. ಸಿಂಜನ್ನು ಪುರಶೋಭಿಪಾದ ಕಮಲಾ, ಕಾಲಿ ಗೆಜ್ಜೆ ಕಟ್ಟಿದ್ದಾಳೆ. ನೂಪುರ ಶೋಭಿಪಾದ ಕಮಲಾ ಮಂದಸ್ಮಿತೋತ್ಯನ್ಮುಖಿ, ಮಂದಹಾಸ ಮುಗುಳು ನಗುತ್ತಾ ಇರ್ತಾಳಂತೆ ಯಾವಾಗಲೂ. ಕಂಜಾಕ್ಷಿ, ಕಮಲದಂಥ ಕಣ್ಣು ಅರಳಿಸಿದಾಳೆ. ಕುಚಭಾರ ಭೀರು ವಿಲಸನ್ ಮಧ್ಯ, ಯೌವನ ಇದ್ದದ್ರಿಂದ ಎದೆ ಭಾರದಿಂದ ಬಗ್ಗಿದೆ. ನಡುಪಟ್ಟಿ ಕಟ್ಟಿದಾಳೆ. ವಿಲಸನ್ ಮಧ್ಯಾಂ ಕೊಣತ್ ಕಂಕಣಾಂ, ಕೊಣತ್ತಂತ ಧ್ವನಿ ಮಾಡುವ ಕಂಕಣಾಂ ಬಳೆಗಳನ್ನ ಕೈ ತುಂಬ ಧರಿಸಿದಾಳಂತೆ. ಮಿಂಚಿನ ಹೊಳಪಿನ ಸೀರೆ ಹುಟ್ಟಿದಾಳಂತೆ. ಕೊಣತ್ ಕಂಕಣಾಂ, ಆ ಕೊಣತ್ತಂತ ಧ್ವನಿ ಮಾಡುವ ಕೈ ತುಂಬ ಬಳೆಗಳು, ಮಿಂಚಿನ ಹೊಳಪಿನ ಸೀರೆ ಹುಟ್ಟಿದಾಳೆ. ಲಂಬಾಲಕಾಂ ರುಕ್ಮಿಣಿ, ತಲೆ ತುಂಬ ಕೂದಲು, ಆ ತಲೆ ತುಂಬ ಕೂದಲು ಹರಡಿದೆ ಅಂತೆ. ಮುಖದಲ್ಲಿ ಅಂಥ ಅದ್ಭುತವಾದ ಸೌಂದರ್ಯ. ಬ್ರಹ್ಮಾದಿ ದೇವತೆಗಳು ಕೂಡ ನಮ್ಮ ತಾಯಿ ರುಕ್ಮಿಣಿ ತಂದೆ ಕೃಷ್ಣನನ್ನು ವಿವಾಹ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾಳೆ ಅಂತ ನಿರೀಕ್ಷೆ ಮಾಡ್ತಾ ಇದ್ರಂತೆ. ಸರಿ, ಇಂಥ ಕುಲದೇವತಾ ಯಾತ್ರೆ ಅಂದ್ರೆ ಕುಲದೇವರ ದೇವಸ್ಥಾನ ಸ್ವಲ್ಪ ದೂರ ಇತ್ತು. ಅಲ್ಲಿಗೆ ಬಂದಿದ್ದಾಳೆ. ಅಲ್ಲಿಗೆ ಬರೋ ಅಷ್ಟರಲ್ಲಿ ಶಿಶುಪಾಲ, ಜರಾಸಂಧ ಎಲ್ಲಾದ್ರೂ ಮಧ್ಯದಲ್ಲಿ ಬಂದು ಕೃಷ್ಣ ಏನಾದ್ರೂ ರುಕ್ಮಿಣಿಯನ್ನ ಅಪಹರಿಸ್ಕೊಂಡು ಹೋಗ್ಬೋದೇನೋ ಅಂತ ಸುಳಿವು ಸಿಕ್ಕಿತ್ತಂತೆ. ಅದು ಯಾರೋ ಫೋನ್ ಮಾಡಿ ಹೇಳಿದ್ರು ಅವನಿಗೆ, ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಮಾಡ್ರಿ ಅಂತಿದ್ದ. ಅದಕ್ಕೆ ಸೈನ್ಯ ನಿಲ್ಲಿಸಿದಾನೆ, ಜಮಾವಣೆ ಮಾಡಿ. ಎಲ್ಲ ಕಡೆ ಸೈನ್ಯ ನಿಲ್ಲಿಸಿದಾನೆ. ಆ ದೇವಸ್ಥಾನದ ಸುತ್ತಲೂ ಸೈನ್ಯ, ಇವಳು ಹೋಗುವ ದಾರಿಯಲ್ಲೆಲ್ಲ ಸೈನ್ಯ, ಮಹಾದ್ವಾರದಲ್ಲಿ ಸೈನ್ಯ. ಏನು ಸೈನ್ಯ. ಅಷ್ಟು ಸೈನ್ಯ ನಿಲ್ಲಿಸಿದ್ರೂ ಕೂಡ ರುಕ್ಮಿಣಿ ಕುಲದೇವಸ್ಥಾನಕ್ಕೆ ಬಂದ್ಲು, ಶಿವನನ್ನ ದರ್ಶನ ಮಾಡಿದ್ಲು. ಭೀಷ್ಮಕ ರಾಜನ ಕುಲದೇವರು ಶಿವನಿದ್ದ. ಆ ದೇವಸ್ಥಾನದಲ್ಲಿ ಶಿವಂದೇ ಅದು, ಶಿವನನ್ನ ನೋಡಿದ್ಲು. ಹರಿವಂಶ ಹೇಳ್ತದೆ ಶಚಿಯನ್ನು ನೋಡಿದ್ಲಂತೆ. ಶಚಿದೇವಿ ಅಂದ್ರೆ ಇಂದ್ರಪತ್ನಿ, ಅವಳನ್ನೂ ನೋಡಿದಾಳೆ. ಕೃಷ್ಣ ಬಂದ ಇಲ್ವಾ ಅಂತ ಪತ್ರ ಏನೋ ಕೊಟ್ಟು ಕಳಿಸಿದ್ದೆ ವಿಪ್ರನ ಕೈಯಲ್ಲಿ. ವಿಪ್ರ ಹೇಳಿ ಕೇಳಿ ವಿಪ್ರ ಏನೋ ವೈಶಾಖ ಮಾಸ ನಮ್ಮ ಮನೆಯಲ್ಲಿ ವಸಂತ ಪೂಜೆ ಇದೆ ಬರ್ರಿ ಅಂತ ನೋಡ, ಅಲ್ಲೇ ಎಲ್ಲೋ ಹೋಗ್ಬಿಟ್ರೋ ಏನೋ, ಪುರಾಣ ಗಿರಾಣ ಹೇಳ್ಲಿಕ್ಕೆ ಹೋದ್ರೋ ಏನೋ. ಕೃಷ್ಣನ ಕೈ ನನ್ನ ಪತ್ರ ತಲುಪ್ತೋ ಇಲ್ವೋ ಅಂತ ಸಂಶಯ. ಅವಳಿಗೇನು ಸಂಶಯ ಇಲ್ಲ, ವಿಡಂಬನ ಮಾಡ್ತಾಳೆ. ಆದ್ರೆ ಕೃಷ್ಣ ಅವಳು ಹೀಗೆ ವಿಚಾರ ಮಾಡ್ತಾ ಮೆಲ್ಲನೆ ಕಣ್ಣಾಡಿಸ್ತಾಳೆ. ಅಷ್ಟರಲ್ಲಿ ಬಂದೇ ಬಿಟ್ಟಿದ್ನಂತೆ. ಕೃಷ್ಣ ಬಂದಿದ್ದಾನೆ. ಇನ್ನು ಉಳಿದವರಿಗೆ ಕೃಷ್ಣ ಬಂದ ಅಂತ ಕೂಡಲೇ ಗೊತ್ತಾಗ್ಲಿಲ್ಲ. ಇವಳಿಗೆ ಗೊತ್ತಾಯ್ತಂತೆ. ಅದಕ್ಕೆ ರಾಜರಂತಾರೆ,
ಸ್ವಜನಕ ಗೃಹದೇವಂ ಪೌತ್ರಮಾರಾಧ್ಯ ಲಕ್ಷ್ಮೀ ಭೈಷ್ಮೀ ನಿಜಮಥ ಗೃಹದೇವಂ ಮಾಧವಂ ದ್ರಷ್ಟುಕಾಮಾ ಅಪಿ ಪುರಮಭಿಯಾಂತಿ ಸಾರಥಂ ನಾರುರೋಹ ಪ್ರಿಯ ಚರಣ ಸಕಾಶಂ ತೇವನೇನ ವ್ರಜಂತಿ. ಎಂಥ ಅದ್ಭುತ ರಸ ಇದೆ ಈ ಶ್ಲೋಕದಲ್ಲಿ. ರುಕ್ಮಿಣಿ ಕುಲದೇವರ ದೇವಸ್ಥಾನಕ್ಕೆ ಹೊರಡುವ ಮುನ್ನ ಅವಳ ಅಂತಃಪುರದಿಂದ ನಡ್ಕೊಂಡು ಬಂದು ಕಾಲಿಗೊಂದು ಬಂಗಾರದ ಪಾದುಕೆ ಹಾಕೊಂಡು ರಥ ಏರ್ಲಿ ಅಂತ ರಥ ತಯಾರು ಮಾಡಿ ನಿಲ್ಲಿಸಿದ್ದಾರೆ. ಬಂಗಾರದ ಪಾದುಕೆನೂ ಹಾಕೊಳ್ಳಿಲ್ಲ, ರಥವನ್ನೂ ಏರ್ಲಿಲ್ಲ. ಹಾಗೆ ಕಾಲ್ನಡಿಗೆಯಲ್ಲೇ ಹೆಜ್ಜೆ ಇಟ್ಲಂತೆ. ಕಾಲ್ನಡಿಗೆ. ಅದಕ್ಕೆ ರಾಜರು ಚಮತ್ಕಾರ ಮಾಡ್ತಾರೆ, ರುಕ್ಮಿಣಿ ಯಾಕೆ ಹಾಗೆ ಮಾಡಿದ್ಲು? ಕೃಷ್ಣ ಬಂದೇ ಬರ್ತಾನೆ, ನನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ, ಎಷ್ಟೇ ಆಗಲಿ ನನ್ನ ಪ್ರಿಯತಮ ಆತ, ಅವನ ಮುಂದೆ ಈ ಬಂಗಾರದ ರಥ ಬಂಗಾರದ ಪಾದಕ್ಕೆ ಯಾಕೆ ಬೇಕು ಅಂತ ಲಕ್ಷ್ಯ ಹಾಕಲಿಲ್ಲ ಅಂತಂತಾರೆ ವಾದರಾಜ. ಅತಿ ಹೆಚ್ಚು ಗಾಢವಾಗಿ ಪ್ರೀತಿಸುವ ಹೆಣ್ಣು ಅವನ್ನೇ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಮಾಡ್ತಾ ಯಾವ ಕಡೆನೂ ಲಕ್ಷ್ಯ ಕೊಡಲ್ಲ. ಇದು ಲೋಕದಲ್ಲಿ ನಡೀತದೋ ಇಲ್ಲೋ, ಇದನ್ನ ರುಕ್ಮಿಣಿಯೂ ತೋರಿಸಿದಾಳೆ ಅಂತಾರೆ ವಾದರಾಜ. ನೋಡಿ, ಅಪಿ ಪುರಮಭಿಯಾಂತಿ ಸಾರಥಂ ನಾರುರೋಹ. ಇನ್ನು ಪಟ್ಟಣದ ಹತ್ರ ಹೋಗ್ಬೇಕು, ಪಟ್ಟಣದಿಂದಲೇ ಬಂದಿದ್ದಾಳೆ, ವಾಪಸ್ ಹೋಗ್ಬೇಕಲ್ಲ. ಹೋಗ್ಬೇಕು ಅಂದ್ರೆ ಪಾದುಕೆ ಹಾಕೊಳ್ಬೇಕು, ಹಾಕೊಳ್ಳೇ ಇಲ್ಲ. ರಥ ಏರ್ಲಿಲ್ಲ, ಪಾದುಕೆ ಹಾಕೊಳ್ಳಿಲ್ಲ. ಯಾಕೆ? ನಿಜಮಥ ಗೃಹ ದೇವಂ ಮಾಧವಂ ದ್ರಷ್ಟು ಕಾಮ. ತನ್ನ ಮನೆ ದೇವ, ಮನಸ್ಸಿನ ದೇವ ಆ ಮಾಧವ ಬಂದೇ ಬರ್ತಾನೆ ಅಂತ ಅಷ್ಟು ಗಾಢವಾಗಿ ವಿಶ್ವಾಸ ಮಾಡ್ತಾಳೆ ರುಕ್ಮಿಣಿ. ಇದು ಎಲ್ಲ ಭಕ್ತರಿಗೆ ಕೊಡುವ ಸಂದೇಶ. ಅವ ಬರ್ತಾನೆ, ಅವನನ್ನು ರಕ್ಷಣೆ ಮಾಡ್ತಾನೆ, ಅವನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಈ ವಿಶ್ವಾಸ ರುಕ್ಮಿಣಿಯಲ್ಲಿ ಹೇಗಿತ್ತು ಅನ್ನೋದನ್ನು ವಾದರಾಜರು ಚಮತ್ಕಾರವಾಗಿ ಭಕ್ತರಿಗೆಲ್ಲ ತಿಳಿಸ್ತಾರೆ. ಬಂದ ಕೃಷ್ಣ ಅಷ್ಟರಲ್ಲಿ ರುಕ್ಮಿಣಿ ಮನ್ಮಥನಿಗೆ ಆದೇಶ ಮಾಡಿ ಮನ್ಮಥನ್ ಮೂಲಕ ಎಲ್ಲ ಸೈನಿಕರ ಮನಸ್ಸಿನೊಳಗೆ ಒಂದು ಮನ್ಮಥನ ಬಾಣ ಪ್ರವೇಶ ಮಾಡಿಸಿದ್ಲಂತೆ. ಅದು ಎಲ್ಲರನ್ನ ಮೋಹಗೊಳಿಸ್ತು ಆ ಬಾಣ. ಕೃಷ್ಣ ಬಂದಾಗಿದೆ. ತದನು ಮದನ ಬಂದಿ ಭೂತ ಚಿತ್ತೇಶು ಭೂತೇಶು ಭೂಪೇಶು ಅವಿದಿತ ಗತಿರುದ್ಯತ್ ರೋಮರಾಜಿಂ ಪ್ರಹರ್ಷಾತ್. ಕೃಷ್ಣ ಬರ್ತಿದ್ದ ವೇಗ ರುಕ್ಮಿಣಿಯ ದೇಹದೊಳಗಿದ್ದ ರೋಮಕೂಪಗಳು ರೋಮಾಂಚನ ಆಯ್ತಂತೆ. ಆ ರೋಮಾಂಚನ ಆದ ಕೃಷ್ಣ ಬಂದ ಅಂತ ಅವಳಿಗೆ ಅರ್ಥ ಆಗಿ ಕಣ್ಣು ಅರಳಿಸಿದಾಳೆ. ಉಳಿದವರಿಗೆಲ್ಲ ಮನ್ಮಥನ್ ಬಾಣ ಪ್ರವೇಶ ಆದದ್ದಕ್ಕೆ ಮೂರ್ಛೆ ಬೀಳ್ತಿದ್ದಾವೆ. ವೇಗವಾಗಿ ಬಂದ ರಥ ಆದ್ರಿಂದ ಬಿರುಗಾಳಿ ಕಂಡಾಗ ಕಾಣಿಸ್ತಿತ್ತಷ್ಟೇ ಉಳಿದವರಿಗೆ. ಆದರೆ ಕೃಷ್ಣ ಅಂತ ರುಕ್ಮಿಣಿಗೆ ಮಾತ್ರ ಕಣ್ಣಿಗೆ ಬಿದ್ದಿದ್ದಾನಂತ. ವಿಕಸಿತ ನಯನಾಬ್ಜೋದ್ಭೂತ ಹರ್ಷಾಂಬುಧಾರ ನಿಜಮಥ ಮಥಿರೋಪ್ಯ ಸ್ವಾಂ ಪ್ರಪೇದೆ ಸ್ವತಂತ್ರ. ಯಾರು ತಡಿಲಿಕ್ಕಿಲ್ಲ ಕೃಷ್ಣನನ್ನ. ಅವಳಲ್ಲಿ ಆನಂದ ಬಾಷ್ಪ ಬಂದಿದ್ದಾನೆ ಕೃಷ್ಣನನ್ನೊಡೆಯ ಅಂತ. ನಿಜ ರಥ ಮಧಿರೋಪ್ಯ, ಅವಳ ಕೈ ಗಟ್ಟಿ ಹಿಡಿದು ಎತ್ತಿ ಅವಳನ್ನು ರಥದಲ್ಲಿ ಕೂಡಿಸ್ಕೊಂಡ. ಒಬ್ಬರಾದ್ರೂ ತಡಿಬೇಕು, ಎಚ್ಚರಿದ್ರೆ ತಾನೆ ಮೈ ಮೇಲೆ ತಡಿಲಿಕ್ಕೆ ಅಂತಾರೆ ವಾದರಾಜರು. ಎಚ್ಚರನೇ ಇಲ್ಲ ಕೃಷ್ಣ ಬಂದಾಗ. ತನ್ನ ರಥದಲ್ಲಿ ಕುಳಿಸ್ಕೊಂಡ, ತಾನು ಹೊರಟೇ ಬಿಟ್ಟ. ಅಲ್ಲಿಯೂ ಭಗವಂತನ ಸ್ವಾತಂತ್ರ್ಯ ಗುಣಚಿಂತನೆ ಮಾಡ್ತಾರೆ ವಾದರಾಜರು. ನಿಜ ಮಥ ಮಧಿರೋಪ್ಯ ಸ್ವಾಂ ಪ್ರಪೇದೆ ಸ್ವತಂತ್ರ. ಕೃಷ್ಣನನ್ನ ತಡೆಯೋ ಸ್ವಾತಂತ್ರ್ಯ ಬೇರೆಯವರು ಯಾರಿಗಿದೆ? ಅವನೇ ಸ್ವತಂತ್ರ ಅಲ್ವೇ? ಯಾರು ತಡಿಲಿಕ್ಕಾಗಲಿಲ್ಲ. ಅವಳನ್ನ ಕೂಡಿಸ್ಕೊಂಡ ರಥದಲ್ಲಿ. ಆ ರಥದಲ್ಲಿ ಕೂಡಿಸ್ಕೊಂಡ ಮೇಲೆ ಶ್ರೀಕೃಷ್ಣ ರುಕ್ಮಿಣಿಯರಲ್ಲಿ ಅಪೂರ್ವವಾದಂತಹ ಆಲಿಂಗನ ನಡೀತಂತೆ. ರಥ ಹೋಗ್ಬೇಕು ವೇಗವಾಗಿ, ಒಳಗೆ ಕೂಡಿಸ್ಕೊಂಡಿದ್ದಾನೆ. ಇನ್ನು ಯುದ್ಧಕ್ಕೆ ಬರುವ ಸಂದರ್ಭ ಇದ್ದೇ ಇದೆ. ರುಕ್ಮಿ ಯುದ್ಧ ಮಾಡ್ತಾನೆ, ಶಿಶುಪಾಲ ಬರ್ಬೋದು. ಆದರೂ ಅಷ್ಟರಲ್ಲಿ ಕೃಷ್ಣ ಅವಳನ್ನೇ ನೋಡ್ತಾನೆ, ಅವಳು ಕೃಷ್ಣನನ್ನೇ ನೋಡ್ತಾಳೆ.
ಅದು ಹೇಗಿತ್ತು ಪ್ರಸಂಗ ಅಂದ್ರೆ ರಾಜರಂತಾರೆ, ಪುನರ್ವಿವಾಹೇನ ಕಿಮಿಂದಿರಾಯಾ ಇತೀವ ಲಕ್ಷ್ಮೀ ರಮಣಸ್ಸ ಕೃಷ್ಣ. ಕಣ್ಣಲ್ಲಿ ಕಣ್ಣಿಟ್ಟು ಕೃಷ್ಣ ರುಕ್ಮಿಣಿಯನ್ನು ನೋಡ್ತಾ ಇದ್ರೆ ಏನೋ ಒಂದು ಹೇಳ್ತಿದ್ದ, ಬಾಯಲ್ಲಿ ಹೇಳ್ತಿಲ್ಲ, ಕಣ್ಣಲ್ಲಿ ಹೇಳ್ತಿದ್ದಂತೆ. ವಾತ್ಸಾಯನ ಅಂತ ಭಾರತೀಯ ಶಾಸ್ತ್ರಗಳಲ್ಲಿ ಕಾಮಶಾಸ್ತ್ರ ಒಂದು. ಆ ವಾತ್ಸಾಯನ ಒಂದು ಮಾತು ಹೇಳ್ತಾನೆ, ಮನುಷ್ಯನ ಕಾಮದ ಉತ್ಪತ್ತಿಯ ಹಿಂದೆ ಪ್ರಥಮ ವ್ಯವಸ್ಥೆ ಏನು, ಪ್ರಥಮ ಹಂತ ಏನು ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಂತೆ. ಅದು ಮನುಷ್ಯರನ್ನ ಮಾತನಾಡಿಸ್ತದಂತೆ. ಬಹಳ ವಿಸ್ತೃತ ವಾತ್ಸಾಯನನ ಸೂತ್ರಗಳು. ರಾಜರು ಹೇಳುವಾಗ ಕೃಷ್ಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಾಗ ಅದು ಹೇಗಿತ್ತು ಅಂತ ವರ್ಣಿಸ್ತಾ ಅವರಂತಾರೆ, ಕಣ್ಣಿನ ನೋಟವನ್ನೇ ಒಬ್ಳು ದೂತಿಯನ್ನಾಗಿ ಕೃಷ್ಣ ಮಾಡ್ಕೊಂಡಿದ್ನಂತೆ. ಅವಳೇ ಸೇವಕಿ. ಅವಳು ಹೋಗಿ ರುಕ್ಮಿಣಿಗೆ ಬಂದು ಹೇಳ್ತಿದ್ಲಂತೆ. ಏನ್ ಹೇಳ್ತಿದ್ಲು ಅಂದ್ರೆ, ಎಟ್ಸಲಿ ವಿವಾಹ ಮಾಡ್ಕೊಳ್ಳೋದು ರುಕ್ಮಿಣಿ ಅಂತ ಹೇಳ್ತಿತ್ತಂತೆ. ಪುನರ್ವಿವಾಹೇನ ಕಿಮಿಂದಿರಾಯಾ ಅಪಾಂಗದೂತಿ ವಿನಿವೇದಿತಾತ್ಮ ಮನೋನುರಾಗಾತ್ ರಾಗಾಮತನೋತ್ಸು ಯೋಗ. ತನ್ನ ಪತ್ನಿನೇ ಲಕ್ಷ್ಮಿ, ಅವಳೇ ರುಕ್ಮಿಣಿಯಾಗಿ ಬಂದಿದ್ದಾಳೆ, ಅವಳನ್ನೇನು ಮತ್ತೆ ಮತ್ತೆ ವಿವಾಹ ಮಾಡಿಕೊಳ್ಳೋದು? ಹೀಗೆ ತನ್ನ ಕುಡಿನೋಟವನ್ನೇ ದಾಸಿಯನ್ನಾಗಿ ಮಾಡಿಕೊಂಡು ತನ್ನ ಮನಸ್ಸಿನಲ್ಲಿರುವ ಆ ಅನುರಾಗವನ್ನ ರುಕ್ಮಿಣಿಯ ಮುಂದೆ ಮಾತಾಡದೆ ಅರಿಕೆ ಮಾಡ್ಕೊಳ್ತಿದ್ದೇನೋ ಅಂತ ವಾದರಾಜರು ವರ್ಣನೆ ಮಾಡ್ತಾರೆ. ಇದು ಒಂದು ಅದ್ಭುತವಾದ ಪ್ರಸಂಗ. ಆಮೇಲೆ ಅವಳನ್ನ ಪಾಣಿಗ್ರಹಣ ಮಾಡಿದ್ದ, ನಡುವನ್ನು ಗಟ್ಟಿ ಹಿಡಿದಿದ್ದ, ಮುಖಕ್ಕೆ ಮುಖ ಕೊಟ್ಟಿದ್ದ. ಆ ಕೃಷ್ಣ ಮಾಡಿದ ಆಲಿಂಗನ ಇತ್ತಲ್ಲ, ಆ ರಥ ಓಡುವ ವೇಗದಲ್ಲೂ ಇವಳನ್ನು ಗಟ್ಟಿ ಆಲಿಂಗಿಸ್ಕೊಂಡಿದ್ದಲ್ಲ, ಅದನ್ನ ರಾಜರು ಹೇಳ್ತಾರೆ, ಹೆಣ್ಣಿಗೆ ತನ್ನ ಗಂಡನ ಆಲಿಂಗನದ ಸುಖಕ್ಕಿಂತ ಮತ್ತೊಂದು ಯಾವುದಿದೆ ಅಂತಂದ್ರಂತ. ಭರ್ತೃಂ ಸದ್ವಯ ಸಂಹಿತಾಯತ ಭುಜ ಮೋದಾಂಬುಧೌ ಮಗ್ನಧೀಹಿ ಸಾ ಪಾಣಿಗ್ರಹಣಾದಪಿ ಮಮಧಿಕಂ ಮೇನೆ ವಿವಾಹೋತ್ಸವಂ. ಪಾಣಿಗ್ರಹಣಾದಪಿ ಇಮಂ ಅಧಿಕಂ ಮೇನೆ. ಪಾಣಿಗ್ರಹಣ ಅಂದ್ರೆ ಕೈ ಹಿಡಿಯೋದು ಅಂತ ಅರ್ಥ. ಅದಕ್ಕಿಂತಲೂ ಕೃಷ್ಣ ರುಕ್ಮಿಣಿಯನ್ನ ಗಟ್ಟಿ ಆಲಿಂಗಿಸಿಕೊಂಡು ಒಂದು ಖುಷಿ ಕೊಟ್ಟ, ಸಂತೋಷ ಕೊಟ್ಟ. ಅವಳು ಮೋದಾಂಬುಧೌ ಮಗ್ನದಿ, ಸಂತೋಷದ ಸಮುದ್ರದಲ್ಲಿ ತೇಲಾಡ್ತಾ ಇದ್ದಾಳಂತೆ. ಅಷ್ಟು ಆನಂದ ಆಗಿದೆ ಎಂದು ರುಕ್ಮಿಣಿಗೆ. ಇದು ಪಾಣಿಗ್ರಹಣಕ್ಕಿಂತಲೂ ಹೆಚ್ಚಿನ ಖುಷಿ ಕೊಡ್ತು, ಇದೇ ನಿಜವಾದ ವಿವಾಹ ಅಂತ ಅವಳು ಆನಂದ ಪಟ್ಲು ಅಂತ ರಾಜರು ಚಮತ್ಕಾರವಾಗಿ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಆಮೇಲೆ ರಥದಲ್ಲಿ ಕೂಡಿಸ್ಕೊಂಡು ಕೃಷ್ಣ ಹೊರಟಾಯ್ತು. ಕೆಲವರೆಲ್ಲ ಯುದ್ಧ ಮಾಡ್ಲಿಕ್ಕೆ ಬಂದ್ರು. ಭಾಗವತದಲ್ಲಿ ಬೇರೆ ಪುರಾಣಗಳಲ್ಲೆಲ್ಲ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಯಾರೆಲ್ಲ ಯುದ್ಧಕ್ಕೆ ಬಂದ್ರಲ್ಲ ಕೃಷ್ಣನ ವಿರುದ್ಧ, ಅವರೊಟ್ಟಿಗೆ ಕೃಷ್ಣನು ಶೌರ್ಯ ಮೆರೆದ, ಪರಾಕ್ರಮ ಮೆರೆದ, ಯುದ್ಧ ಮಾಡಿ. ಯಾಕೆ ರುಕ್ಮಿಣಿಯ ಬಯಕೆ ಇತ್ತಂತದ್ದು, ವಿವಾಹ ಮಾಡಿಕೊಳ್ಳುವಾಗ ನನ್ನನ್ನು ನೀನು ರಥದಲ್ಲಿ ಕೂಡಿಸ್ಕೊಂಡು ಯಾರಿಗೂ ಸಿಗದಂತಾಗಿ ಅಪಹರಿಸ್ಕೊಂಡು ಹೋಗೋ ಹಾಗಿಲ್ಲ ಅಂದಿದ್ಲಂತೆ. ಆ ಥರ ಕೃಷ್ಣ ರುಕ್ಮಿಣಿನ ಅಪಹಾರ ಮಾಡಲಿಲ್ಲ. ಮೆಲ್ಲನೆ ರಥ ಹೋಗ್ತಿರ್ಬೇಕು, ಹಿಂದೆ ಇವರು ಅಟ್ಟಿಸ್ಕೊಂಡು ಬರಬೇಕು, ಅವ್ರ ಜೊತೆಗೆ ನೀನು ಯುದ್ಧ ಮಾಡಬೇಕು. ಆ ಯುದ್ಧದಲ್ಲಿ ಅವರನ್ನೆಲ್ಲ ಸೆರೆ ಬಡಿಬೇಕು. ಅದೇ ನೀನು ಕೊಡುವ ಅದೇ ಶುಲ್ಕ. ಕ್ಷತ್ರಿಯರಿಗೆ ಪರಾಕ್ರಮ ಶುಲ್ಕ ಕೊಟ್ಟು ಕನ್ಯೆಯನ್ನು ತಗೊಂಡು ಹೋಗ್ಬೇಕು ಅಂತಿರೋದಂತ. ಅದನ್ನ ರುಕ್ಮಿಣಿ ಬಯಸಿರ್ತಾಳೆ. ರಾಕ್ಷಸ ವಿವಾಹ ಆಗ್ಲಿ ಅಂತ. ತೊಂಬ್ರಾಕ್ಷಸೇನ ವಿಧಿನ, ಇದಕ್ಕೆ ರಾಕ್ಷಸ ವಿವಾಹ ಅಂತ ಬೇರೆ ಬೇರೆ ವ್ಯಾಖ್ಯಾನ ಮಾಡ್ತಾರೆ. ರಾಕ್ಷಸ ವಿವಾಹ ಅಂದ್ರೆ ಲಾಜಹೋಮ ಮೊದಲು ಮಾಡಿ ಪಾಣಿಗ್ರಹಣ ಆಮೇಲೆ ಮಾಡ್ತಾರೆ. ಇದು ಕೆಲವು ವಿವಾಹಗಳಲ್ಲಿ ನಡೀತದೆ. ರಾಕ್ಷಸ ವಿವಾಹದಲ್ಲಿ ಮೊದಲೇ ಪಾಣಿಗ್ರಹಣ, ಲಾಜಹೋಮ ಆಮೇಲೆ ಆಗ್ತದಂತ. ಹೀಗೆ ವ್ಯತ್ಯಾಸವನ್ನು ಹೇಳ್ತಾರೆ. ಧರ್ಮಶಾಸ್ತ್ರಗಳಲ್ಲಿ 8 ಥರ ವಿವಾಹ: ಗಾಂಧರ್ವ, ಪ್ರಾಜಾಪತ್ಯ, ಬ್ರಾಹ್ಮಣ, ರಾಕ್ಷಸ ಅಂತ ವಿವಾಹಗಳ ಪ್ರಭೇದ.
ಅದರಲ್ಲಿ ರುಕ್ಮಿಣಿ ಅಪೇಕ್ಷೆ ಪಟ್ಟದ್ದು ರಾಕ್ಷಸ ವಿವಾಹ ಆಗಬೇಕು ಅಂತ. ಅವಳ ಅಪೇಕ್ಷೆಗೆ ಅನುಗುಣನೇ ಕೃಷ್ಣ ಹಿಂತಿರುಗಿ ನಿಂತ, ಯುದ್ಧ ಮಾಡ್ತಾನೆ, ಶೌರ್ಯ ಮೆರಿತಾನೆ. ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಆ ಕಾಮುಕರಾದ ರಾಜರು ಯುದ್ಧ ಮಾಡ್ಲಿಕ್ಕೆ ಬಂದ್ರೆ ಏ ಭೈಷ್ಮ್ಯ ಪರಿರಂಭಣಂ ಚಕಮಿರೆ, ಸ್ವಯಂವರಕ್ಕೆ ಪಾಲ್ಗೊಳ್ಳಿಕ್ಕೆ ಬಂದ ರಾಜರುಗಳು ರುಕ್ಮಿಣಿಯ ಒಟ್ಟಿಗೆ ನಾಳೆ ನಮ್ಮನ್ನೇ ವರಿಸ್ತಾಳೆ ರುಕ್ಮಿಣಿ, ನಮ್ಮ ಪರಾಕ್ರಮವನ್ನು ನೋಡಿ ಅವಳನ್ನ ನಾವೇ ಆಲಿಂಗನ ಮಾಡ್ಕೊಳ್ತೀವಿ ಅಂತ ಬಯಸಿದ್ರಂತ ಕೆಲವರು. ಯುದ್ಧಕ್ಕೆ ಬಂದ್ರಲ್ಲ ಕೃಷ್ಣನ್ ಜೊತೆಗೆ, ಆ ಕೃಷ್ಣ ಎರಡೂ ಭುಜಗಳನ್ನ ಕತ್ತರಿಸಿಬಿಟ್ನಂತ. ಏ ಭೈಷ್ಮ್ಯ ಪರಿರಂಭಣಂ ಚಕಮಿರೆ ತೇಷಾಂ ಭುಜಾಶ್ಚಿಚ್ಛಿದು, ರುಕ್ಮಿಣಿಯ ಒಟ್ಟಿಗೆ ಪರಿರಂಭಣ ಬಯಸಿದವರ ಭುಜಗಳನ್ನು ಕತ್ತರಿಸಿಬಿಟ್ಟ. ಏವಾ ತನ್ಮುಖ ಚಂದ್ರ ಚುಂಬನ ರುಚಿಂ ತೇಷಾಂ ಶಿರಾಂಸಿ ದ್ವಿಷ, ಕೆಲವರೆಲ್ಲ ರುಕ್ಮಿಣಿಯ ಮುಖಚಂದ್ರ ಚುಂಬನ ಬಯಸಿದ್ರಂತೆ, ಕನಸು ಕಂಡಿದ್ರಂತೆ. ಶಿರಾಂಸಿ, ಆ ರಾಜರುಗಳ ಶಿರಸ್ಸನ್ನು ಕತ್ತರಿಸಿಬಿಟ್ಟಂತೆ ಕೃಷ್ಣ. ಏ ತಲ್ಪೆ ಶಯನಂ ತಯಾ ಸಹ ಕಲಾ ಲೋಕಾಂಬಯ ಸಂಗರೆ, ತಲ್ಪೆ ಶಯನಂ, ಕೆಲವರು ತಲ್ಪ ಶಯನವನ್ನು ಆಸೆ ಪಟ್ಟಿದ್ರಂತೆ. ಲೋಕ ತಾಯಿಯಾದ ರುಕ್ಮಿಣಿಯ ಒಟ್ಟಿಗೆ ಇಂಥ ಅಸಹ್ಯ ಬಯಸ್ತೀರಾ ಅಂತ ಅವರನ್ನೆಲ್ಲ ಯಮಲೋಕ ಕಟ್ಟಿಬಿಟ್ನಂತೆ. ಹೀಗೆ ಯಾರು ಯಾವ್ಯಾವ ರೀತಿ ರುಕ್ಮಿಣಿಯ ಬಗ್ಗೆ ಅಶ್ಲೀಲ ಅಸಹ್ಯ ಯೋಚನೆ ಮಾಡಿದ್ರೋ ಅವರವರಿಗೆ ತಕ್ಕ ಶಾಸ್ತಿಯನ್ನು ಕೃಷ್ಣ ಮಾಡಿದ ಅಂತ ರಾಜರು ಚಮತ್ಕಾರವಾಗಿ ಹೊರಡಿಸಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇಂಥ ರುಕ್ಮಿಣಿಯನ್ನ ಯುದ್ಧ ಮಾಡಿ ಶುಲ್ಕ ಕೊಟ್ಟಂತೆ, ಪರಾಕ್ರಮ ಶುಲ್ಕ ಕೊಟ್ಟು ರುಕ್ಮಿಯ ತಲೆ ಬೋಳಿಸಿ ಅವನನ್ನ ಅವಮಾನ ಮಾಡಿ ರುಕ್ಮಿಯನ್ನ ವಸಂತ ಮಾಧವ, ಮೂಲ ಮಾಧವ ಅಂತ ಕ್ಷೇತ್ರಕ್ಕೆ ಕರೆತಂದ. ನಾನು ವಸಂತ ಮಾಧವ ಅಂದ್ರೆ ವೈಶಾಖ ಮಾಸದ ದೇವತೆ ವಸಂತ ಮಾಧವ. ಕೃಷ್ಣ ರುಕ್ಮಿಣಿಯನ್ನು ಕರ್ಕೊಂಡು ಬಂದು ವಿವಾಹ ಮಾಡಿಕೊಂಡ ಸ್ಥಳದ ಹೆಸರು ಮೂಲ ಮಾಧವ. ರಾಜರು ಚಮತ್ಕಾರ ಮಾಡ್ತಾರೆ, ಆ ಕ್ಷೇತ್ರಕ್ಕೆ ಮೊದಲೇ ಮೂಲ ಮಾಧವ ಅಂತ ಹೆಸರಿತ್ತು. ಯಾಕಿತ್ತು ಅಂದ್ರೆ ಬಹುಶಃ ಮುಂದೆ ಕಲ್ಯಾಣ ಆಗ್ಲಿಕ್ಕೆ ಅದೇ ಮೂಲ, ಆದ್ರಿಂದ ಮೂಲ ಮಾಧವ ಅಂತಿತ್ತು ಅಂತ ಚಮತ್ಕಾರ ಮಾಡಿದ್ದಾರೆ. ಪ್ರಿಯಯ ಬಂಧುಭಿಸ್ಸಾರ್ಥಂ ಪ್ರಯಯೌ ಮೂಲ ಮಾಧವಂ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಮೂಲ ಮಾಧವ ಅನ್ನೋ ಕ್ಷೇತ್ರಕ್ಕೆ ಕೃಷ್ಣ ಅವಳನ್ನ ಕರೆತಂದ. ಅಲ್ಲಿ ಯಾದವರು ಸೇರ್ಕೊಂಡ್ರು, ಕೆಲವು ರಾಜರು ಬಂದಿದ್ರು, ಹರಿಭಕ್ತರು, ಪಾಂಡವರು ಬಂದಿದ್ರು ಅಂತಿದೆ. ಅಲ್ಲಿ ಏನ್ ನಡೀತು, ವಿವಾಹಕ್ಕೆ ಪೂರ್ವದಲ್ಲಿ ವಾಗ್ನಿಶ್ಚಯ ಮಾಡಬೇಕು, ನಿಶ್ಚಿತಾರ್ಥ ಅಂತಾರಲ್ಲ, ನಿಶ್ಚಿತಾರ್ಥ ಮಾಡಬೇಕು ಅಂತ. ಕೆಲವರೆಲ್ಲ ನಾವು ಕನ್ಯೆ ಕಡೆ ಅಂದ್ರು, ಕೆಲವರೆಲ್ಲ ಇಲ್ಲ ನಾವು ವರನ ಕಡೆ ಆಗ್ತೇವೆ ಅಂದ್ರು. ಎಲ್ಲ ವರ ಮತ್ತು ಕನ್ಯೆ ಅಂತ ಎರಡು ಪಕ್ಷ ಮಾಡ್ಕೊಂಡು ಮಾಡಬೇಕು. ಸರಿ, ಎರಡು ಪಕ್ಷ ಆಯ್ತು. ಎರಡೂ ಪಕ್ಷ ಆದ ಮೇಲೆ ವರನ ಕಡೆಯವರು ಕನ್ಯೆ ಕಡೆಯವರು ಪರಸ್ಪರವಾಗಿ ಯೋಗ ಕಲಿತದೋ ಇಲ್ವೋ ಅಂತ ಚರ್ಚೆ ಮಾಡ್ಬೇಕಂತ. ಗೋತ್ರ ಬಿಡ್ತದೋ ಇಲ್ಲೋ, ಯೋಗ ಕಲಿತದೋ ಇಲ್ಲೋ, ಇವೆಲ್ಲ ಚರ್ಚೆ ಮಾಡಿ ಯೋಗ ಕಲಿತಿದೆ ಅಂತ ಆದ್ಮೇಲೆ ಕನ್ಯಾದಾನ ಮಾಡಿ ಕೊಡ್ಬೇಕು. ಇದು ಪದ್ಧತಿ. ಕುಲಮಗ್ರೆ ಪರೀಕ್ಷೇತ, ಕನ್ಯೆ ಕೊಡಬೇಕಾದ್ರೆ ವರನ ಕುಲ ಕನ್ಯೆಯ ಕುಲ ಎಂಥದ್ದು ಅಂತ ಕುಲ ಪರೀಕ್ಷೆ ಮೊದಲು ಮಾಡಬೇಕು ಅಂತ ಧರ್ಮಶಾಸ್ತ್ರ. ಹೀಗೆ ಒಂದಕ್ಕೊಂದಕ್ಕೆ ವಿವರಣೆ ಕೊಡ್ತಾರೆ, ಒಂದೊಂದನ್ನೂ ಹೇಳ್ತಾರೆ. ಈಗ ವರನ ಕಡೆ ಮತ್ತು ಕನ್ಯೆಯ ಕಡೆಯಲ್ಲಿ ಕನ್ಯೆಯ ವಿವರಣೆ ಹೇಳಬೇಕಲ್ಲ. ಕನ್ಯೆಯ ಕಡೆ ಇದ್ದವರು ಕನ್ಯೆಯ ಬಗ್ಗೆ ವಿವರಣೆ ಕೊಡ್ತಾರೆ, ವಂಶದ ಬಗ್ಗೆ. ವೈದರ್ಭ ವಂಶೋದಧಿ ಜಾತರತ್ನಮಿಯಂ ಸತಿ ಸೋಪ್ಯುಡುನಾಯಕಸ್ಯ. ಕುಲ ಪರೀಕ್ಷೆಯಲ್ಲಿ ಪಾಸ್ ಆಯಿತು. ಯಾಕೆ? ಕುಲ ಯಾವುದು? ರುಕ್ಮಿಣಿಯ ಕುಲ ವೈದರ್ಭ ಕುಲ. ವೈದರ್ಭ ಅಂತ ವಿದರ್ಭ ದೇಶದ ರಾಜನ ಮಗಳಾದ್ರಿಂದ ಅವಳು ವೈದರ್ಭ ಕುಲ. ವೈದರ್ಭ ವಂಶ ಅನ್ನೋದೇ ಒಂದು ಸಮುದ್ರ ಇದ್ದ ಹಾಗೆ. ಈ ಸಮುದ್ರದಲ್ಲಿ ಉದ್ಭವಿಸಿದ ರತ್ನ ರುಕ್ಮಿಣಿ. ಕುಲ ಚೆನ್ನಾಗಿದೆ, ಕುಲ ಶುದ್ಧಿ ಇದೆ. ಹಾಗಾದ್ರೆ ಕೃಷ್ಣನ ಕುಲ ಯಾವುದು? ಸೋಪಿ ಉಡುನಾಯಕಸ್ಯ. ಸಂಸ್ಕೃತದಲ್ಲಿ ಉಡುನಾಯಕ ಅಂತಂದ್ರೆ ಚಂದ್ರ. ಚಂದ್ರವಂಶದಲ್ಲಿ ಬಂದಂತಹ ರತ್ನ ಶ್ರೀಕೃಷ್ಣ
ಹಾಗಾಗಿ ಚಂದ್ರವಂಶ, ವೈದರ್ಭವಂಶ, ಭೀಷ್ಮಕನ ವಂಶ ಎರಡೂ ಶುದ್ಧವಾಗಿದೆ. ಇವರಿಬ್ಬರ ಕುಲದ ಬಗ್ಗೆ ಯಾವ ರೀತಿಯಿಂದಲೂ ನಾವು ಸಂಶಯ ಪಡ್ಲಿಕ್ಕಿಲ್ಲ. ಕುಲ ಚೆನ್ನಾಗಿದೆ, ಕುಲ ಕಳೀತದೆ, ಯೋಗ ಕೂಡ್ತದೆ ಅಂತಂದ್ರು. ಇನ್ನು ಕೃಷ್ಣ ರುಕ್ಮಿಣಿಯರ ಪರಸ್ಪರ ಹೊಂದಾಣಿಕೆಯಲ್ಲಿ ಹೇಗೆ? ಯೋಗ ಕಲಿಬೇಕಲ್ಲ ಅವೆಲ್ಲ. ನಾಡಿಕೂಟ, ಯೋನಿಕೂಟ ಅಂತ ಕೂಟಗಳನ್ನು ಹೇಳ್ತಾರೆ. ಆ ಕೂಟ ಕಲಿತ್ರೆ ಮಾತ್ರ ವಿವಾಹ. ಕೃಷ್ಣ ರುಕ್ಮಿಣಿಯರಲ್ಲಿ ಏನ್ ಮಾಡಿದ್ರು? ಪದ್ಮಾಲಯ ಸಾ ಕಿಲ ಪಾವನಾಂಗಿ ನಾರಾಯಣೋಯಂ ನವನೀರದಾಭಃ. ಅರೆ, ರುಕ್ಮಿಣಿಗೆ ಪದ್ಮಾಲಯ ಅಂತ ಹೆಸರಿದೆ ಲಕ್ಷ್ಮಿ ಆದ್ರಿಂದ, ನಾರಾಯಣ ಅಂತ ಕೃಷ್ಣನಿಗೆ ಹೆಸರಿದೆ. ಹಾಗಾಗಿ ಯೋಗ ಕಲಿತಿದೆ ಅಂದ್ರಂತ. ಯಾಕೆ? ತೇನಾನಯೋ ಸುಸ್ಥಿರಮೇವ ಯೋಗಂ. ಯೋಗ ಯಾಕೆ ಕಲಿತಿದೆ? ಪದ್ಮಾಲಯ ಅಂದ್ರೆ ಕಮಲದಲ್ಲಿ ಯಾವಾಗ್ಲೂ ಇರುವವಳು. ಕಮಲ ನೀರಿನಿಂದ ಹೊರಗೆ ತೆಗೆದ್ರೆ ಯಾವಾಗ್ಲೂ ಬಾಡಿ ಹೋಗಿ, ಇವನು ನೀರಿನಲ್ಲೇ ಇರುವವ, ಅದಕ್ಕೆ ಇವನಿಗೆ ನಾರಾಯಣ. ಸಂಸ್ಕೃತದಲ್ಲಿ ಆಪೋ ನಾರಾಯಿತಿ ಪ್ರೋಕ್ತ. ಆಪ ಅಂದ್ರೆ ನಾರ, ನೀರು. ಇದು ನಾರ ಅಂದ್ರೆ ನೀರು, ಅಲ್ಲೇ ಯಾವಾಗ್ಲೂ ಇರ್ತಾನಾದ್ರಿಂದ ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ಅಂತ ಇದ್ದದ್ರಿಂದ ನಾರಾಯಣ ಅಂದ್ರೆ ನೀರಿನಲ್ಲಿರುವವ, ಕಮಲಾಲಯ ಪದ್ಮಾಲಯ ಅಂದ್ರೆ ಕಮಲದಲ್ಲಿರುವವಳು. ಈ ಕಾರಣದಿಂದ ಇವರಿಬ್ಬರಲ್ಲಿ ಯೋಗ ಕಲಿತಿದೆ. ಪ್ರತ್ಯೇಕ ಇದಕ್ಕಿಂತ ಯೋಗ ನೋಡುವ ಅವಶ್ಯಕತೆ ಇಲ್ಲ ಅಂತ ಯೋಗ ತೇನಾನಯೋ ಸುಸ್ಥಿರಮೇವ ಯೋಗಂ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅನುರೂಪಳಾಗಿದ್ದಾಳೆ ಇವಳು, ಅವನು ಅನುರೂಪನಾಗಿದ್ದಾನೆ ಇವಳಿಗೆ ಅಂತ ತೋರಿಸಿದ್ರು. ಇದೆಲ್ಲ ಲೋಕಕ್ಕೆ ಸಂದೇಶ. ಇವತ್ತು ವಿವಾಹ ಮಾಡಿಕೊಳ್ಳುವ ವಧುವರರಲ್ಲಿ ಅನುರೂಪತೆ ಇದೆನೋ ಇಲ್ಲೋ, ಮನೋಯೋಗ ಕಲ್ತಿದೇನೋ ಇಲ್ಲೋ ಅಂತ ಯೋಚನೆ ಮಾಡಿ ಕನ್ಯಾದಾನ ಮಾಡಿಸ್ಬೇಕು. ಕನ್ಯೆ ಕಡೆಯವರು ಒಂದಿಷ್ಟು ಬೇಡಿಕೆ ಇಟ್ರಂತೆ. ನೋಡಿ, ನಾವು ಕನ್ಯಾದಾನ ಮಾಡಬೇಕಾದ್ರೆ ನಿಮ್ಮ ವರ ಹೀಗೀಗೇ ಇರಬೇಕು ಅಂತ, ಇಂಥವೆಲ್ಲ ಒಪ್ಪಿಗೆ ಕೊಡಬೇಕು ಅಂದ್ರೆ ಕನ್ಯಾದಾನ ಮಾಡ್ತೀವಿ. ಮೊದಲನೇದ್ದೇನು? ಆರ್ಯ ಸ್ವಭಾರ್ಯ ಯದಿಭಾರ ಕಾರ್ಯೇ ನೈವೋಪದಿಶ್ಯಾತ್ ನ ಪುನಃ ಕದಾಪಿ ಏನಾಂ ತ್ಯಜೇಜ್ಜಾತ್ವಪಿ ನಾತ್ರ ಕುಪ್ಪೇತ್ ಗೃಹಾತು ತರ್ಹ್ಯಬ್ಜ ಮುಖೀಕರಂ ನಃ. ನೋಡಿ, ನಿಮ್ಮ ಹುಡುಗ ಬಹಳ ದೊಡ್ಡವನಿರಬಹುದು, ಆದ್ರೆ ನಮ್ಮ ಹುಡುಗಿಗೆ ಮಾತ್ರ ಭಾರದ ಕೆಲಸ ಹೇಳೋ ಹಾಗೆ. ಭಾರದ ಕೆಲಸ ಅಂತಾರೆ, ಭಾರ ಕಾರ್ಯ ನೈವೋಪದಿಶ್ಯ. ಅವಳನ್ನ ಭಾರದ ಕೆಲಸ, ಕುಟ್ಟೋಣ, ಒಗಿಯೋಣ, ಬೀಸೋಣ, ರುಬ್ಬೋಣ ಇವ್ಯಾವುದು ಹೇಳೋಂಗಿಲ್ಲ ಅಂತ. ಅದೇ ಚಮತ್ಕಾರ ನೋಡಿ. ಕುಟ್ಟು ಎಲ್ಲ ನಣ ಬರ್ತದೆ ನಮ್ಮೂರ ಕಡೆ. ಎಲ್ಲದಕ್ಕೂ ಒಂದೊಂದು ಯಂತ್ರ ಇದೆ. ಈಗ ಮನೆ ಒಳಗೆ ಕುಟ್ಲಿಕ್ಕೆ ಒಂದು ಯಂತ್ರ ಬೇರೆ ಬಂದಿದೆ, ರುಬ್ಲಿಕ್ಕೆ ಬೇರೆ ಯಂತ್ರ, ಬಟ್ಟೆ ಒಗಿಲಿಕ್ಕೆ ಬೇರೆ ಯಂತ್ರ, ಪಾತ್ರೆ ತೊಳಿಲಿಕ್ಕೆ ಈಗ ಶುರು ಆಗಿದೆ ಬರಲಿಕ್ಕೆ. ಅಂತೂ ಕುಟ್ಟೋಣ, ಒಗಿಯೋಣ, ಬೀಸೋಣ, ರುಬ್ಬೋಣ, ಯಾವ ಭಾರದ ಕೆಲಸ ಹೇಳೋಂಗಿಲ್ಲ. ಅಷ್ಟು ನಾಜೂಕು ಬಳ್ಳಿ ಅಂತಾರೋರು, ಏನೇನು ಕೆಲಸ ಹೇಳೋಂಗಿಲ್ಲ. ಎರಡನೇದ್ದು ಏನಾಂ ತ್ಯಜೇ ಜಾತ್ವಪಿ. ಜಾತ್ವಪಿ ಏನಾಂ ನ ತ್ಯಜೇತ್. ಎಂದೂ ಯಾವ ಕ್ಷಣದಲ್ಲೂ ಇವಳನ್ನು ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ. ಅವಳೆಲ್ಲೋ ಇವನೆಲ್ಲೋ ಅಂತಿಲ್ಲ, ಯಾವಾಗ್ಲೂ ಕರ್ಕೊಂಡೇ ಹೋಗ್ಬೇಕು. ನಾ ಹತ್ರ ಕುಪ್ಪೇತ್. ಅವಳೇನೋ ಮನೆ ಕೆಲಸ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವೆ, ಅಷ್ಟಕ್ಕೆ ಸಿಡಿ ಸಿಡಿ ಆದ್ರೆ ಹೆಂಗ್ರಿ? ಸಿಟ್ಟು ಮಾಡೋ ಹಾಗಿಲ್ಲ. ಈ ಕರಾರಿಗೆ ಒಪ್ಪಿಗೆ ಇದೆ ಅಂತಾದ್ರೆ ಇವಳನ್ನ ಕನ್ಯಾದಾನ ಮಾಡ್ತೇವೆ, ಇವಳ ಪಾಣಿಗ್ರಹಣ ಮಾಡ್ಲಿ, ಇಷ್ಟು ಕರಾರ್ ಕೆಲವ್ರು ಹೇಳಿದ್ರು. ಇನ್ ಕೆಲವ್ರು ಬಂದಿದ್ರು, ಅವರು ಕನ್ಯೆ ಕಡೆಯವರೇ, ಕನ್ಯೆ ಸಂಬಂಧಿಕರೇ. ಅವ್ರಂತಾರೆ ಇಲ್ಲ, ನಮ್ದೊಂದು ನಾಲ್ಕಿದೆ ಅಂದ್ರು ಅವ್ರು. ಸಂದೇಶ ಮಾತ್ರಮಭಿವೀಕ್ಷ ಹರೇ ಗೃಹಂ ನಃ ಸಂಪ್ರೇಷಯಿಷ್ಯಸಿ ಕರಿಷ್ಯಸಿ ನಾನ್ಯ ಪತ್ನಿ. ನಾವೇನಾದ್ರೂ ಒಂದು ಸಂದೇಶ ಕೊಟ್ಟು ಕಳಿಸಿದ್ರೆ ತವ್ರ ಮನೆ ಕಡೆಯಲ್ಲಿ ಯಾರೋ ಬಂಧುಗಳು, ಚಿಕ್ಕಪ್ಪ ದೊಡ್ಡಪ್ಪ, ಅದನ್ನ ನೋಡಿದ ಕೂಡಲೇ ಅವನೇ ಕರ್ಕೊಂಡು ಬಂದು ಬಿಟ್ಟು ಹೋಗ್ಬೇಕು. ಇದು ಮೊದಲನೇದು. ಅನ್ಯ ಪತ್ನಿ ನ ಕರಿಷ್ಯಸಿ. ಮತ್ತೊಂದು ಕನ್ಯೆಯನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಬಂಧೂನ್ ಸ್ಮರಿಷ್ಯಸಿ. ಅವಳೇ ಏನಾದ್ರೂ ಒಂದು ವೇಳೆ ಮನೆ ಒಳಗೆ ತನ್ನ ತವ್ರ ಮನೆಯ ಬಂಧುಗಳನ್ನೇನಾದ್ರೂ ನೆನಪಿಸ್ಕೊಂಡ್ರೆ ಕೂಡಲೇ ಅವಳನ್ನ ಅಲ್ಲಿ ಕಳಿಸ್ಬಿಡ್ಬೇಕು.
ಅಷ್ಟು ಅವಳಿಗೆ ಅಷ್ಟು ಅಭಿಮಾನ ಇದೆ ತನ್ನ ಬಂಧುಗಳ ಮೇಲೆ. ಈ ಎಲ್ಲ ಕರಾರುಗಳಿಗೆ ಒಪ್ಪಿಗೆ ಇರೋದಾದ್ರೆ ಅವಳನ್ನ ನಾವು ಕನ್ಯಾದಾನ ಮಾಡಿಕೊಡ್ತೀವಿ. ಹೀಗೆಲ್ಲ ಕೃಷ್ಣನ ಹತ್ರ ಕೃಷ್ಣನ್ ಪಕ್ಷದವರ ಕುರಿತು ಕನ್ಯೆ ಪಕ್ಷದವರು ಮಾತನಾಡಿದ್ರು ನಿಶ್ಚಿತಾರ್ಥದ ಸಮಯದಲ್ಲಿ ಅಂತಾರೆ. ಆಮೇಲೆ ಕೇಳಿದ್ರಂತೆ, ಎಲ್ಲ ನಮ್ದೇ ಆಯ್ತು, ನಿಮ್ ಹುಡುಗಂದು ಏನಾದ್ರೂ ಜಾಬ್ ಇದೆನಾ ಅಂದ್ರೆ, ಈಗ ಜಾಬ್ ಕೇಳೋದು ಬಹಳ ಮುಖ್ಯ. ಈಗೆಲ್ಲ ಭೂಮಿ ಗೀಮಿ ಇದ್ರೆ ಕನ್ಯಾ ಕೊಡಲ್ಲ. ಈಗ ಗೋಪಿ ಚಂದ್ರ ಹಚ್ಚಿಕೊಂಡ್ರೆ ಕೊಡಲ್ಲ, ದೇವ್ರ ಪೂಜೆ ಮಾಡ್ತಾನೆ ಅಂದ್ರೆ ಕನ್ಯಾ ಕೊಡೋ ಹಂಗಿಲ್ಲ ಅವೆಲ್ಲ. ಮತ್ತೇನು ಜಾಬ್ ಇರಬೇಕು, ಏನ್ ಕೆಲಸ ಮಾಡ್ತಾನೆ, ಆಮೇಲೆ ಪ್ಯಾಕೇಜ್ ಹೇಳ್ಬೇಕು. ಇಯರ್ಲಿ ಇಷ್ಟು ಪ್ಯಾಕೇಜ್ ಹೇಳಿದ್ರಷ್ಟೇ ಕನ್ಯಾದಾನ ಮಾಡ್ತಾರೆ ಈಗ. ಹಾಗೆ ನಿಮ್ಮ ಹುಡುಗನ ಸಂಪತ್ತು, ನಿಮ್ಮ ಹುಡುಗ ಸಂಪಾದನೆ ಮಾಡುವ ಹಣ ಎಷ್ಟು, ಅವನೇನಾದ್ರೂ ಮನೆ ಕಟ್ಸಿದಾನ, ಕಟ್ಸೇ ಇಲ್ವಾ, ಕಟ್ಸಿದ್ರೆ ಎಷ್ಟು ಮನೆ ಕಟ್ಸಿದಾನೆ, ಒಂದಿದ್ರೆ ಸಾಲಲ್ಲ ಅಂತಾರೆ ಕೆಲವ್ರು. ಮತ್ತೆ 4-5 ಮನೆ ಕಟ್ಸಿರ್ಬೇಕಂತೆ. ಈ ಕಣ್ಣೇ ಈಗ ತೆಗೆದಿರ್ತಾನವ 3-4 ಮನೆ ಕಟ್ಸಿರ್ಬೇಕು ಅಂತಾರೆ. ಏನ್ ಮಾಡ್ತಾರೆ ಗೊತ್ತಿಲ್ಲ ಕನ್ಯೆ ಕಡೆಯವರು. ಅದಕ್ಕೆ ಇಷ್ಟು ಕೇಳಿದಕ್ಕೆ ವರನ ಕಡೆಯವರೆಲ್ಲ ವಿವರಣೆ ಕೊಟ್ಬಿಟ್ರು. ಇದಕ್ಕೆ ಏನೋ ಅಂತಾರೆ ಈಗೆಲ್ಲ ಪ್ರೊಫೈಲ್ ಅಂತಾರೆ, ವರನ ಪ್ರೊಫೈಲ್. ರಾಜರು ಎಂಥ ಅದ್ಭುತ ವರ್ಣನೆ. ಬ್ರಹ್ಮಾಂಡಾಖ್ಯ ಗೃಹಂ 14 ಲಸತ್ ಪ್ರಾಸಾದ ಶೋಭಂ ಹರೇಹೇ. ನಮ್ಮ ಹುಡುಗ ಮನೆ ಕಟ್ಸಿದಾನೆ, ಅದಕ್ಕೆ ಬ್ರಹ್ಮಾಂಡ ಅಂತ ಹೆಸರಿಟ್ಟಿದ್ದಾನೆ. 14 ಅಂತಸ್ತಿನಿಂದ ಶೋಭಾಯಮಾನವಾಗಿದೆ ಅದು. ನಿಮ್ಮ ಹುಡುಗಿನ ಕನ್ಯಾದಾನ ಮಾಡಿದ್ರೆ ಅವಳಿಗೆ ಸತ್ಯಲೋಕ ಬ್ಯಾಸರ ಆದ್ರೆ ಜನೋಲೋಕಕ್ಕೆ ಬರಲಿ, ಅಲ್ಲಿ ಬ್ಯಾಸರ ಆದ್ರೆ ತಪೋಲೋಕ, ಅಲ್ಲಿಯೂ ಬ್ಯಾಸರ ಆದ್ರೆ ಮಹರ್ಲೋಕ. ಸಾಧ್ವೀವಂ ಸತತಂ ವಿಚಾರಯತು ತನ್ಮಧ್ಯೆ ಗೃಹಸ್ಯೋಚಿತಂ. ಈ ರುಕ್ಮಿಣಿ ಮನೆಗೆ ಬಂದ ಮೇಲೆ ತನಗೆ ಯಾವ ಲೋಕ ಬೇಕು ಅಂತ ಅವಳಿಗೆ ಆಸೆ ಆಗ್ತದೋ ಅಲ್ಲಿ ಓಡಾಡ್ಕೊಂಡಿರ್ಲಿ. ಇದು ಮನೆ. ಇನ್ನು ಸಂಪತ್ತು ಎಷ್ಟು, ಬಂಗಾರ ಎಷ್ಟು ಮಾಡಿದ್ದಾನೆ, ಒಂದು ಬಂಗಾರದ ಬೆಟ್ಟನೇ ಇಟ್ಟಿದ್ದಾನೆ. ಸ್ವರ್ಣಾದ್ರಿ ಕ್ಷಿತಿ ಭೂಮಿ ಅವನ ಹೆಸರಿಗಿದೆ. ಅಲ್ಲಿ ಬೆಳೆಯುವ ಧಾನ್ಯಗಳು ಅವಂದೇ, ಸಮುದ್ರದಲ್ಲಿರುವ ರತ್ನಗಳು ಅವಂದೇ. ಉಪ್ಪಿನ ಸಮುದ್ರ, ಸಿಹಿ ನೀರಿನ ಸಮುದ್ರ, ಕಬ್ಬಿನ ರಸದ ಸಮುದ್ರ, ಮೊಸರಿನ ಸಮುದ್ರ, ಇವೆಲ್ಲ ಸಮುದ್ರಗಳು ಅವನ ಹೆಸರಲ್ಲಿ ಇಟ್ಕೊಂಡಿದ್ದ. ಇನ್ನೇನ್ ಬೇಕ್ರಿಪ್ಪ ಸಂಪತ್ತು ನೋಡಿ. ಸ್ವರ್ಣಾದ್ರಿ ಕ್ಷಿತಿ ರತ್ನ ಲವಣ ಕ್ಷೀರೇಕ್ಷು ಸರ್ಪಿರ್ ದಧಿ, ತುಪ್ಪದ ಸಮುದ್ರ. ಇಕ್ಷು ಸರ್ಪಿ ದಧಿ ಸ್ವಾದೂದಾದಿ. ಇಷ್ಟು ನೋಡಿ, ನೀರು ತುಂಬೋ ಕಠಿಣ ಇಲ್ಲ ಅಂತ ಅರ್ಥ. ನಿಮ್ಮ ಹುಡುಗಿ ನೀರು ತುಂಬಬೇಕು, ಕೊಡ ಹಿಡ್ಕೊಂಡು ಬಾ, 2 ದಿವಸಕ್ಕೆ ನೀರು ಬರ್ತದ, ಇವೆಲ್ಲ ನಮ್ಮೂರಿಗೆ ಅಷ್ಟೇ ಅವ ಲೆಕ್ಕ. ಲಕ್ಷ್ಮಿಗಿಲ್ಲ ಅಂದ್ಬಿಟ್ಟ ಭಗವಂತ. ಮತ್ತ ಅದ್ರೊಳಗೆ ಮಡಿ ನೀರು ಬೇರೆ, ಮೈಲಿಗಿದ ಬೇರೆ, ಇವು ಬೇರೆ ಲೆಕ್ಕ. ಅದು ಪ್ಲಾಸ್ಟಿಕ್ ಕೊಡ ಬೇರೆ, ಸ್ಟೀಲಿನ ಕೊಡ ಬೇರೆ. ಇದು ಯಾವುದು ನಿಮ್ಮ ಹುಡುಗಿಗಿಲ್ಲ ಅಂತಿದಾರಂತೆ ಕನ್ಯಾದಾನ ಮಾಡುವಾಗ. ಇನ್ನು ಇವನು ಪರಿವಾರದವ್ರು, ಮನಿ ದೊಡ್ಡದು, ಸಂಪತ್ತು ಬೇಕಾದಷ್ಟಿದೆ, ಭೂಮಿ ಬೇಕಾದಷ್ಟಿದೆ. ಆದ್ರೆ ಒಬ್ಬರೇ ಇರ್ತಾರೆ ಕೆಲವರು ಮನೆಯೊಳಗೆ, ಯಾರ್ಯಾರಿಲ್ಲ. ಬಿಕೋ ಅಂತ ಇರ್ತದೆ. ಬಂಗ್ಲೆ ಕಟ್ಸಿದಾನೆ, ಪರಿವಾರನೇ ಇಲ್ಲ. ಅದಕ್ಕಂತಾರೆ ವರನ ಕಡೆ, ನಮ್ಮ ಹುಡುಗನ ಪರಿವಾರ ದೊಡ್ಡದು ಅಂದ್ರೆ ಅವ್ರು ಬಿಕೋ ಅನ್ನೋ ಪ್ರಶ್ನೆನೇ ಇಲ್ಲ. ಬ್ರಹ್ಮಾಂಡದ ಮನೆ ಜಗಸ್ತಾ ಇರ್ತದೆ, ಶಬ್ದ ಮಾಡ್ತಾ ಇರ್ತಾರೆ, ಹುಡ್ತಿರ್ತಾರೆ, ಸಾಯ್ತಿರ್ತಾರೆ, ಬದುಕ್ತಿರ್ತಾರೆ, ಹುಡ್ತಿರ್ತಾರೆ. ಯಾರಂಥ ಪರಿವಾರ? ಸ್ವಾದೋದಾದಿ ಸುತಾಂಶ್ಚ ಪದ್ಮಜ ಮುಖಾನ್. ಪದ್ಮಜ ಅಂದ್ರೆ ಚತುರ್ಮುಖ, ಅವನೇ ಮೊದಲಾದಂತಹ ಇಡೀ ಬ್ರಹ್ಮಾಂಡದ ತುಂಬಿ ತುಳುಕುವ ಮಕ್ಕಳು ಪರಿವಾರ ಹೊಂದಿದೆ. ಇಂಥ ಮನೆ ಭಗವಂತಂದಿದೆ. ಇದಕ್ಕೂ ಹೆಚ್ಚಿನ ಶ್ರೀಮಂತಿಕೆ ಇರೋವರ ಜಗತ್ತಿನಲ್ಲಿ ಸಿಗಲ್ಲ ನಿಮಗೆ. ಕೊಟ್ರೆ ಇವನಿಗೆ ಕೊಡ್ರಿ, ಕನ್ಯಾದಾನ ಮಾಡ್ರಿ, ಮಗಳು ಚೆನ್ನಾಗಿರ್ತಾಳೆ ಅಂತಂದ್ರ. ಆಮೇಲೆ ಕೇಳಿದ್ರು, ನಾವು ಕರಾರ್ ಹಾಕಿದ್ವಲ್ಲ ಅದಕ್ಕೇನು ಅಂತಂದ್ರು. ಅದಕ್ಕೆ ವರನ ಕಡೆಯವರು ಉತ್ತರ ಕೊಡ್ತಾರೆ. ಕಾರ್ಯಂ ಗೃಹಿಣ್ಯಾ ಗೃಹ ಕೃತ್ಯಮೇತತ್ ನೋಭಾರ ಕಾರ್ಯಸ್ಯ ಕಾರ್ಯ ಅನ್ಯಜನೈರಸಾಧ್ಯಂ. ನೋಡಿ, ಗೃಹಿಣ್ಯಾ ಕಾರ್ಯಂ, ಒಬ್ಳು ಗೃಹಿಣಿಯಾಗಿ ಮನೆಗೆ ಬಂದ ಮೇಲೆ ಕೆಲಸ ಮಾಡಲೇಬೇಕು. ಕೆಲಸ ಮಾಡದೆ ಕೂಡ್ತೀನಿ ಅಂದ್ರೆ ಅವಳಿಗೆ ಗೃಹಿಣಿ ಅಂತ ಯಾಕೆ ಕರೀತಾರೆ? ಸಂಸ್ಕೃತದಲ್ಲಿ ಗೃಹಿಣಿ ಅಂತ ಹೆಸರೇ ಅವಳಿಗೆ. ಮನೆಗೆ ಬಂದು ಕೂಡ್ತಾಳೆ ಅಂದ್ರೆ ಅರ್ಥ ಏನು? ಅವಳು
ಮನೆಗೆ ಬರಲಿ, ಭಾರದ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಮತ್ತು ಮಾಡೋದು ಯಾರು? ಉಡುಸಾರಣೆ ಆಗಬೇಕು. ಉಡುಸಾರಣೆ ಮಾಡೋದು ಬೇಡೇನು? ಕಸ ಹೊಡೆಯೋದು ಬೇಡೇನು? ಸ್ವಚ್ಛತೆ ಮಾಡೋದು ಬೇಡವೇ? ಎಲ್ಲ ಇವಳು ನಮ್ಮ ಹುಡುಗನನ್ನು ವಿವಾಹ ಮಾಡಿಕೊಂಡು ಮನೆಗೆ ಬಂದ ಮೇಲೆ ಕಣ್ಣಿನ ನೋಟದಿಂದ 14 ಲೋಕ ನೋಡ್ಲಿ, ಏನಾಗಬೇಕೋ ತಾನಾಗೆ ಆಗಿಬಿಡ್ತದೆ ಅಂತದ್ದು. ಎಲ್ಲ ಆಟೋ ಸಿಸ್ಟಮ್ ಅಂತ ಅರ್ಥ. ತನ್ವೀತದೇ ತತ್ ಸಕಲಂ ಸ್ವಲೋಲ ಲೀಲಾ ಕಟಾಕ್ಷೇಣ ಕರಿಷ್ಯತೀಯಂ. ನೋಡಿ, ತನ್ವೀತದೇ ತತ್ ಸಕಲಂ ಸ್ವಲೋಲ ಲೀಲಾ ಕಟಾಕ್ಷೇಣ. ಕಣ್ಣಿನ ಲೋಟ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಃ ಯಸ್ಯಾ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀಃ ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಅದನ್ನೇ ವಾದರಾಜರು ಚಮತ್ಕಾರ ಮಾಡಿ ಹೇಳಿದ್ರು. ಯಸ್ಯಾ ಅಪಾಂಗಲವ ಮಾತ್ರತ ಊರ್ಜಿತಾ. ಇವಳ ಮಹಿಮೆ ಏನ್ ಕೇಳ್ತೀರಿ? ತನ್ನ ಕುಡಿನೋಟದಿಂದ ಎಲ್ಲ ಕೆಲಸ ಮಾಡಿಸ್ತಾಳೆ. ಇಲ್ಲ, ನಾವು ಇನ್ನು ಕೆಲವು ನಿಯಮಗಳು ಹೇಳಿದ್ವಲ್ಲ, ಅದಕ್ಕೆ ಏನ್ ಮಾಡಿದ್ರು ಇಂಥದ್ರು. ಎಲ್ಲೂ ಬಿಟ್ಟು ಹೋಗೋ ಹಾಗೆ ವಿವಾಹ ಮಾಡ್ಕೊಂಡ ಮೇಲೆ ಅವಳನ್ನು ಮಾತ್ರ ಮನೆಯಲ್ಲಿ ಬಿಟ್ಟು ಹೋದ್ರೆ ಅದಕ್ಕೆ ನೈನಾಂ ಸಂಸದಿ ಸಂತ್ಯಜೇ. ದೊಡ್ಡ ಸಭೆ ಸಮಾರಂಭಕ್ಕೆ ಕೃಷ್ಣ ಹೊರಟ ಅಂದ್ರೆ ಲಕ್ಷ್ಮಿ ಇದ್ದೇ ಇರ್ತಾಳಂತೆ. ಹಾಗಾಗಿ ಸಂಸತ್ತಿನಲ್ಲಿ ಬಿಡೋ ಪ್ರಶ್ನೆನೇ ಇಲ್ಲ, ರಹಸ್ಯದಲ್ಲಿ ಬಿಟ್ಟು ಹೋಗೋ ಪ್ರಶ್ನೆನೂ ಇಲ್ಲ, ಅವತಾರ ಮಾಡಿದಾಗ ಬಿಟ್ಟು ಹೋಗ್ತಾನೆ ಅಂತ ಹೇಳೂ ಇಲ್ಲ. ಎಷ್ಟು ಲಕ್ಷ್ಮಿಯ ಮೇಲೆ ಭಗವಂತನಿಗೆ ಪ್ರೀತಿ ಅಂದ್ರೆ, ಸ್ನಾನ ಮಾಡಬೇಕು ಅಂತ ಹೊರಟ ಅಂದ್ರೆ ದಿನ ಬೆಳಗ್ಗೆ ಲಕ್ಷ್ಮಿ ಬೇಕಂತ. ಸ್ನಾನ, ಅಭ್ಯಂಜನ, ಭೋಜನ, ವಿವಿಧ ಕ್ರೀಡಾ ಎಲ್ಲದರೊಳಗೂ ಅವಳು ಬೇಕೇ ಬೇಕು. ಪುರಾಣದ ಕಥೆ ಇದಕ್ಕೆ ಪ್ರಮಾಣ ಅಂತಾರೆ ವಾದರಾಜರು. ಶ್ರೀನಿವಾಸ ಕಲ್ಯಾಣದಲ್ಲಿ ಕಥೆ ಕೇಳಿರ್ಬೇಕು. ದೇವ್ರ ಸಮಾರಾಧನೆ ಇದೆ, ಶ್ರೀನಿವಾಸ ಬಾ ಬೇಗ ಎಣ್ಣೆ ಸ್ನಾನ ಮಾಡ್ಕೋ, ಅಷ್ಟಕ ಪೂಜೆ ಆಗ್ಬೇಕು ಅಂತ ಕರಿತಿದ್ರೆ ಬ್ರಹ್ಮದೇವರು. ಯಾರು ಮಾಡಿಸೋರು ಎಣ್ಣೆ ಸ್ನಾನ ಅಂತ ತಕರಾರು ತೆಗೆದಂತೆ ಕೃಷ್ಣ. ಮದುವೆನೇ ಬೇಡ ಅಂತ ಕಣ್ಣೀರ್ ಹಾಕ್ತೇನೆ ಅಂತ ಕಣ್ಣೀರ್ ಹಾಕ್ಲಿಕ್ಕೆ ಶುರು ಮಾಡಿದ್. ಕೊನೆಗೆ ಸೂರ್ಯ ಹೋಗಿ ಲಕ್ಷ್ಮಿನ ಕರ್ಕೊಂಡು ಬಂದು ದೀರ್ಘಾಯುರ್ಭವ ಗೋವಿಂದ ಏಕಛತ್ರಾಧಿಪೋಭವ ಅಂತ, ದೀರ್ಘಾಯುರ್ಭವ ಗೋವಿಂದ ಅಂತ ಅವಳು ಬಂದು ಎಣ್ಣೆ ಸ್ನಾನ ಮಾಡಿಸಿದ ಮೇಲೆ ಉಳಿದು ಕೆಲಸ ನಡೆಸಿದ ಅಂತ ಪುರಾಣದ ಕಥೆ. ಹಾಗಾದ್ರೆ ಸ್ನಾನ ಮಾಡುವಾಗ, ಅಭ್ಯಂಜನ ಮಾಡಿಸುವಾಗ, ಭೋಜನದಲ್ಲಿ ನೈವೇದ್ಯ ಅಂತ ಮಾಡ್ತೀವಿ. ಎಲ್ಲ ಲಕ್ಷ್ಮೀ ಹಸ್ತೇನ ಭೋಜನಂ ಅಂತ ಪ್ರಮಾಣ ಹೇಳ್ತದೆ. ಲಕ್ಷ್ಮಿನೇ ಬಡಿಸ್ತಾಳಂತೆ ಕೃಷ್ಣನಿಗೆ, ಇನ್ಯಾರು ಬಡಿಸೋ ಹಾಗಿಲ್ಲ ಅವನಿಗೆ ಊಟಕ್ಕೆ. ಪ್ರತಿ ಕ್ಷಣದಲ್ಲಿ ಲಕ್ಷ್ಮಿಯ ಒಟ್ಟಿಗೆ ಇದ್ದಾನೆ ಭಗವಂತ. ಸ್ವಾಂಗಾಶ್ಲೇಷ ಸುಖಂ. ಪ್ರಳಯ ಕಾಲದಲ್ಲಿ ಇರಲ್ವೇನೋ, ಒಬ್ಬನೇ ಇರ್ತಾನೆ ಅಂದ್ರೆ ಅದಕ್ಕೆ ರಾಜರಂತಾರೆ ಪ್ರಳಯದಲ್ಲಿಯೂ ಲಕ್ಷ್ಮಿ ಇದ್ದಾಳೆ. ಭಗವಂತ ಯಾವೆಲ್ಲ ಆಭರಣ ಹಾಕೊಂಡಿದ್ದಾನಲ್ಲ ಅದು ಲಕ್ಷ್ಮೀಮಯ ಅಂತೆ. ಆ ಲಕ್ಷ್ಮೀಮಯ ಆಭರಣವನ್ನ ಭಗವಂತ ಧರಿಸಿರದ್ದು ಯಾಕೆ? ಅವಳಿಗೆ ಆಲಿಂಗನದ ಸುಖ ಕೊಡ್ಲಿಕ್ಕೆ ಅಂತಾರೆ ವಾದರಾಜರು. ಬಿಂಬೋಷ್ಠ ಚಾಮೃತಂ. ಬಿಂಬೋಷ್ಠ ತನ್ನ ಅಧರ ಸುಖವನ್ನ ಕೊಡ್ಲಿಕ್ಕೆ ಶ್ರೀದೇವಿ ರೂಪದಿಂದ ಕೊಳಲಿನಲ್ಲಿದ್ದಾಳೆ ಅಂತ ಅಲ್ಲೂ ಅವಳನ್ನು ಇರಿಸ್ಕೊಂಡಿದ್ದಾನಂತ. ವಂಶಾದ್ಯಾಶ್ರಿತ ಮೇತಯ. ಹೀಗೆ ಕೊಳಲಿನಲ್ಲೂ ಇದ್ದಾಳೆ, ಆಯುಧದಲ್ಲಿ ಇದ್ದಾಳೆ, ಪ್ರಳಯ ಕಾಲದಲ್ಲಿಯೂ ಜೊತೆಗೆ ಇದ್ದಾಳೆ. ಅವನು ಬಿಟ್ಟೇ ಇಲ್ಲ. ಸ್ನಾನದಲ್ಲಿ, ಭೋಜನದಲ್ಲಿ, ವಿಹಾರದಲ್ಲಿ ಎಲ್ಲ ಕಡೆಯಲ್ಲಿ ಅವಳೊಟ್ಟಿಗೆ ಇದ್ದಾನೆ ಕೃಷ್ಣ. ನೀವ್ಯಾಕೆ ಸಂಶಯ ಪಡ್ತೀರಿ ಅಂತಂತಾರೆ. ಅವನಿಲ್ಲದ ದೇಶ ಇಲ್ಲ, ಅವಳಿಲ್ಲದ ದೇಶ ಇಲ್ಲ. ಹೀಗೆ ದೇಶಂ ಪರಂ ವಿರಹಿತಂ ಸಂತ್ಯಜೇತ್. ಇಬ್ಬರೂ ಪರಸ್ಪರವಾಗಿ ದೇಶ ಕಾಲಗಳಲ್ಲಿ ವ್ಯಾಪ್ತರಾಗಿದ್ದಾರೆ ಅನ್ನೋ ತತ್ವನೂ ತಿಳಿಸಿ ಅವಳನ್ನು ಇವನು, ಇವಳನ್ನು ಅವನು ಬಿಟ್ಟಿರೋದು ಪ್ರಶ್ನೆ ಇಲ್ಲ ಅಂತ ತೋರಿಸ್ಬಿಟ್ರು. ಸಿಟ್ಟಾಗುವ ಹಾಗಿಲ್ಲ ಅಂತಂದಿದ್ರು, ಸಿಟ್ಟಿನ ಪ್ರಶ್ನೆನೇ ಇಲ್ಲ ಅಂತ ಉತ್ತರ ಕೊಟ್ಟರು. ಹೀಗೆ ಒಂದೊಂದೊಂದೊಂದಕ್ಕೂ ಉತ್ತರ ಕೊಟ್ಟು ಕನ್ಯಾದಾನ ಮಾಡಿಕೊಡ್ರಿ ಅಂತಂದಾಗ ಶ್ರೀಕೃಷ್ಣ ಇಷ್ಟೆಲ್ಲ ಇವರು ನಿಶ್ಚಿತಾರ್ಥ ಮಾಡಿ ಕನ್ಯೆಯವರಿಗೆ ಒಪ್ಪಿಸಿ ವಿವಾಹದ ಮುಹೂರ್ತ ಅಂತ ನೋಡ್ಬೇಕಲ್ಲ, ಯಾವ್ದು ಮುಹೂರ್ತ ಅಂತ ಶುರು ಮಾಡಿದ್ರು. ಯಾವತ್ತಿದ್ರೂ ಮುಹೂರ್ತ ಅಂತಂದ್ರಂತ. ಇದೊಂದೇ ಮುಹೂರ್ತ ಅಲ್ಲ, ಬೇರೆಯವರಿಗೆಲ್ಲ ಸ್ವಲ್ಪ ಕಠಿಣ. ಇಂಥ ಮುಹೂರ್ತ ಅಂತ ಹೇಳಬೇಕು.
ಆದರೆ ಕೃಷ್ಣ ರುಕ್ಮಿಣಿಯರ ವಿವಾಹಕ್ಕೆ ಮುಹೂರ್ತ ದಿನ ಇದೆ ಅಂತ ಹೇಳ್ತಾರೆ ರಾಜರು. ಯಾಕೆ? ಮುಹೂರ್ತವನ್ನು ನೋಡಬೇಕಾದ್ರೆ ಗ್ರಹಗಳು ಉಚ್ಚಗ್ರಹ ಮತ್ತು ನೀಚಗ್ರಹ ಅಂತ ಇದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮಗೆ ಉಚ್ಚಗ್ರಹಗಳು ಉಚ್ಚ ಸ್ಥಾನ ಸೇರಿದ್ದು, ನೀಚಗ್ರಹ ನೀಚ ಸ್ಥಾನ ಸೇರಿದ್ರೆ ಅವತ್ತು ಮುಹೂರ್ತ ಇದೆ ಅಂತ ನೋಡ್ಲಿಕ್ಕೆ ಬರ್ತದಂತೆ. ಕೃಷ್ಣ ರುಕ್ಮಿಣಿಯರ ವಿಷಯದಲ್ಲಿ ನಿತ್ಯ ಮುಹೂರ್ತ ಇದೆ ಅಂತಾರೆ. ಯಾಕೆ? ಯದ್ವಕ್ತ್ರೇ ವಿಧುಮಾಮನಂತಿ ಸುಬುಧಂ. ಇದೆಲ್ಲ ರಾಜರ ಅತಿ ಕೌಶಲ, ಅತ್ಯಂತ ಅದ್ಭುತವಾದ ಕೌಶಲ ಮೆರೀತಾರೆ. ರುಕ್ಮಿಣಿ ಕೃಷ್ಣರ ಮುಖವನ್ನ ಚೆನ್ನಾಗಿ ದರ್ಶನ ಮಾಡುವಾಗ ಯಾರಾದ್ರೂ ವರ್ಣನೆ ಮಾಡ್ಲಿಕ್ಕೆ ಹೊರಟ್ರೆ ಚಂದ್ರನಿಗೆ ಹೋಲಿಸ್ತಾರಂತೆ. ಹಾಗಾದ್ರೆ ಚಂದ್ರ ಗ್ರಹಗಳಲ್ಲಿ ಒಬ್ಬ, ಅವನು ಉಚ್ಚ ಗ್ರಹ. ದೇಹದಲ್ಲಿರುವ ಮುಖ ಅದು ಉಚ್ಚ ಸ್ಥಾನ. ಮುಖ ಅನ್ನೋದು ಉಚ್ಚ ಸ್ಥಾನ, ಎತ್ತರದ ಸ್ಥಾನ. ಹಾಗಾಗಿ ಚಂದ್ರ ಇವರಿಬ್ಬರ ಮುಖದಲ್ಲಿದ್ದಾನೆ, ಉಚ್ಚ ಗ್ರಹ ಉಚ್ಚ ಸ್ಥಾನದಲ್ಲಿದ್ದಾನೆ ಅಂತಂದ್ರು ವಾದರಾಜರು. ಸುಬುಧ ಅಂತ, ಬುಧ ಅಂತ ಒಂದು ಗ್ರಹ ಇದೆ. ಸಂಸ್ಕೃತದಲ್ಲಿ ಸುಬುಧ ಅಂತನ್ನೋ ಶಬ್ದ ಶ್ಲೇಷ ತಗೊಳ್ಬೇಕು, ಸೌಮ್ಯ ಅಂತ ಅರ್ಥ. ಶ್ರೀಕೃಷ್ಣ ರುಕ್ಮಿಣಿಯರು ಮಂದಹಾಸ ಬೀರಿದ್ರೆ ಬಹಳ ಸೌಮ್ಯವಾಗಿರ್ತದಂತೆ. ಹಾಗಾದ್ರೆ ಸುಬುಧ ಅವರ ಮಂದಹಾಸದಲ್ಲಿದ್ದಾನೆ ಅಂತ ಅರ್ಥ. ಬುಧ ಗ್ರಹ ಮಂದಹಾಸದಲ್ಲಿದ್ದಾನೆ. ಹಸ್ತಯೋ ಉದ್ಯದ್ವ್ಯೋಮಮಣಿಂ. ಹಸ್ತಯೋ, ರುಕ್ಮಿಣಿ ಶ್ರೀಕೃಷ್ಣರ ಅಂಗೈಯಲ್ಲಿ ಸೂರ್ಯನಷ್ಟು ಪ್ರಕಾಶ ಅಂತ ವರ್ಣನೆ ಮಾಡ್ತಾರೆ. ಅಷ್ಟು ಪ್ರಕಾಶ ಬೀರ್ತದಂತೆ, ಸೂರ್ಯನನ್ನು ಮೀರಿಸುವ ಪ್ರಕಾಶ. ಹಾಗಾದ್ರೆ ಸೂರ್ಯ ಹಸ್ತಗಳಲ್ಲಿ, ಅಂಗೈಯಲ್ಲಿದ್ದಾನೆ. ಚಂದ್ರ ಮುಖದಲ್ಲಿ, ಬುಧ ಮಂದಹಾಸದಲ್ಲಿ, ಹಸ್ತಗಳಲ್ಲಿ ಸೂರ್ಯ. ಗುರು ಅಂತ ಗ್ರಹ. ಗುರು ಅಂದ್ರೆ ಭಾರ ಅನ್ನೋ ಅರ್ಥನೂ ಇದೆ. ಕಟಿತಟೆ ಅಂತಂತಾರೆ. ರುಕ್ಮಿಣಿ ಶ್ರೀಕೃಷ್ಣರ ಕಟಿಭಾಗ ಗುರುವಾಗಿದೆ. ಅದು ಲಕ್ಷಣ ಅಂತಿದೆ ಲಕ್ಷಣ ಶಾಸ್ತ್ರದಲ್ಲಿ. ಸ್ತ್ರೀ ಪುರುಷರ ಕಟಿಭಾಗ ಯಾವಾಗಲೂ ಗುರುವಾಗಿರಬೇಕು. ಎರಡರ್ಥ. ಗುರುಗ್ರಹ ಕಟಿತಟದಲ್ಲಿ ಬಂದ ಅಂತ ಉಚ್ಚ ಸ್ಥಾನ ಆಯ್ತಂತ. ಮಧ್ಯಂಚ ಕಾವ್ಯಾಸ್ಪದಂ. ಸಂಸ್ಕೃತದಲ್ಲಿ ಕಾವ್ಯ ಅಂದ್ರೆ ಶುಕ್ರಾಚಾರ್ಯರಿಗೆ ಹೆಸರಂತೆ. ಕಾವ್ಯ ಅಂದ್ರೆ ಸಾಹಿತ್ಯ, ಕಾವ್ಯ ಅಂತ ಕರಿತೇವೆ. ಆದ್ರೆ ಕಾವ್ಯ ಶಬ್ದ ಶ್ಲೇಷ, ಅದು ಕಾವ್ಯ ಶಬ್ದ ಶುಕ್ರನನ್ನು ಹೇಳ್ತದೆ. ಹಾಗಾಗಿ ಈ ರುಕ್ಮಿಣಿ ಕೃಷ್ಣರ ಮಧ್ಯಭಾಗ ಇದೆಯಲ್ಲ, ಅದು ಕಾವ್ಯಾಸ್ಪದಂ ಅಂದ್ರೆ ಕಾವ್ಯದಲ್ಲಿ ವರ್ಣನೆಗೆ ಯೋಗ್ಯವಾದದ್ದು ಅಂತ ಒಂದರ್ಥ. ಇನ್ನೊಂದು ಶುಕ್ರ ಕಾವ್ಯ ಶಬ್ದದಿಂದ ಕರೆಸ್ಕೊಳ್ಳೋನು ಅವ ಇದ್ದಾನೆ ಅಂತ ಇನ್ನೊಂದು ಅರ್ಥ ಬಂದ್ಬಿಡುತ್ತೆ. ಅಂತೂ ಇಂತೂ ಈ ಎಲ್ಲ ಉಚ್ಚಗ್ರಹ ದೇಹದ ಉಚ್ಚ ಸ್ಥಾನ ಏರಿದಾನೆ. ಚಂದ್ರ, ಬುಧ, ಸೂರ್ಯ, ಗುರು, ಶುಕ್ರ. ಇನ್ನು ಉಳಿದುದ್ದಿದ್ದಾವಲ್ಲ ಅವು ನೀಚ ಸ್ಥಾನದಲ್ಲೇ ಇದ್ದಾನೆ. ಯತ್ ಪಾದ ಸ್ಪೃಶಿ ಮಂಗಲಂ. ಮಂಗಲ ಅಂತ ಒಂದು ಗ್ರಹ. ದಿನಾ ರುಕ್ಮಿಣಿ ಕೃಷ್ಣರ ಪಾದ ಸ್ಪರ್ಶ ಮಾಡಿದ್ರೆ ನಮಗೆಲ್ಲ ಮಂಗಳ ಉಂಟಾಗ್ತದಂತ. ತದೇವ ಲಗ್ನಂ ಸುದಿನಂ ತದೇವ, ತಾರಾಬಲಂ ಚಂದ್ರಬಲಂ ತದೇವ, ವಿದ್ಯಾಬಲಂ ದೈವಬಲಂ ತದೇವ, ಲಕ್ಷ್ಮೀಪತೇಸ್ತೆ ಅಂಘ್ರಿಯುಗಂ ಸ್ಮರಾಮಿ ಅಂತ ಪಾದಸ್ಪರ್ಶ. ತೇ ಅಂಘ್ರಿಯುಗಂ ಸ್ಮರಾಮಿ. ಅವರಿಬ್ಬರ ಪಾದಗಳ ಸ್ಪರ್ಶದಲ್ಲಿ ಮಂಗಳ ಇದೆ. ಮಂಗಳ ಅಂತ ಒಬ್ಬ ಗ್ರಹ ನೋಡಿ, ಅವನು ನೀಚ ಸ್ಥಾನದಲ್ಲಿದ್ದಾನೆ, ನೀಚ ಗ್ರಹ. ಕೇತುಂ ಗತೌ ಮಂದಗಂ. ಶ್ರೀಕೃಷ್ಣ ರುಕ್ಮಿಣಿಯರ ಅಂಗಾಲ್ನಲ್ಲಿ ಧ್ವಜ ಚಿಹ್ನೆ ಇದೆ ಅಂತೆ. ಸಂಚಿಂತಯೇತ್ ಭಗವತಶ್ಚರಣಾರವಿಂದ್ರಂ ವಿಂದಂ ವಜ್ರಾಂಕುಶ ಧ್ವಜ ಅಂತ ಧ್ವಜ ಚಿಹ್ನೆ. ಸಂಸ್ಕೃತದಲ್ಲಿ ಕೇತು ಶಬ್ದಕ್ಕೆ ಧ್ವಜ ಅನ್ನೋ ಅರ್ಥನೂ ಇದೆ ನೋಡಿ. ರುಕ್ಮಿಣಿಯ ಪಾದದೊಳಗೂ ಧ್ವಜ ಚಿಹ್ನೆ ಇದೆ, ಕೃಷ್ಣನ ಪಾದದೊಳಗೂ ಧ್ವಜ ಚಿಹ್ನೆ ಇದೆ. ಕೇತು ಅಲ್ಲಿದ್ದಾನೆ ಅಂತ ಅರ್ಥ. ಪಾದ ಸ್ಪರ್ಶದಲ್ಲಿ ಮಂಗಳ ಇದ್ದಾನೆ, ಅಂಗಾಲ್ನಲ್ಲಿ ಕೇತು ಇದ್ದಾನೆ. ಇನ್ನೊಬ್ಬ ಶನಿ, ಅವನು ನೀಚ ಗ್ರಹ, ನೀಚ ಸ್ಥಾನದಲ್ಲಿ ಇದ್ದಾನೆ. ಎಲ್ಲಿ? ಇವರಿಬ್ಬರ ನಡಿಗೆಯಲ್ಲಿದ್ದಾನೆ ಅಂತಂದ್ರು. ಶನಿಗೆ ಒಂದು ಹೆಸರಿದೆ, ಮಂದಗ ಅಂತ. ಮಂದ ಅಂತ ಹೇಳಿ ಹೆಸರು ಅವನಿಗೆ. ಅದಕ್ಕೆ ಮಂದವಾಸರ, ಶನಿವಾಸರವನ್ನು ಕರೀತಾರೆ. ಒಂದು ಬಾರಿ ಒಂದು ಮನೆಯಲ್ಲಿ ಬಂದು ಕುಳಿತ ಅಂತಂದ್ರೆ ಎಷ್ಟೋ ವರ್ಷ ಅಲ್ಲೇ ಇರ್ತಾನಂತೆ.
ಬಹಳ ನಿಧಾನ ಗಮನ ಅವನು, ಬಹಳ ನಿಧಾನ. ಹಾಗಾಗಿ ಮಂದ ಅಂತ ಹೆಸರು ಅವನಿಗಿದೆ, ಮಂದಗಮನ. ರುಕ್ಮಿಣಿಯರ ಗಮನ, ಶ್ರೀಕೃಷ್ಣನ ಗಮನವೂ ಕೂಡ ಬಹಳ ಮಂದವಾಗಿದೆ. ಅದಕ್ಕೆ ಮಂದಗ ಅನಿಸ್ಕೊಳ್ಳೋ ಶನಿ ಅವರ ಗಮನದಲ್ಲಿದ್ದಾನೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಯದ್ರೋಚಿಶ್ಚಕಿತಂ ತಮಸ್ತದನಯೋ, ತಮಃ ಅಂತ ಇದೆ. ರಾಹು ಅವನಿಗೆ ತಮಃ ಅಂತ ಹೆಸರು ಸಂಸ್ಕೃತದಲ್ಲಿ, ಕಪ್ಪವನು. ಇವರಿಬ್ಬರ ದೇಹದ ಪ್ರಭೆ ತಮಸ್ಸನ್ನು ದೂರ ಇಟ್ಟಿದೆ ಅಂತ. ಹಾಗಾಗಿ ರಾಹು ದೂರ ಇದ್ದಾನೆ ಇವರ ದೇಹದ ಪ್ರಕಾಶದ ಮುಂದೆ. ದೂರ ಇದ್ದಾನೆ ಅಂದ್ರೆ ನೀಚ ಸ್ಥಾನದಲ್ಲಿ ಅಂತ ಅರ್ಥ ಆಯ್ತಲ್ಲ, ಹತ್ರ ಬಂದಿಲ್ಲ ಅಂತ. ಹೀಗೆ ರಾಹು, ಕೇತು, ಶನಿ, ಮಂಗಳ ನೀಚ ಸ್ಥಾನದಲ್ಲಿದ್ದಾರೆ. ಚಂದ್ರ, ಬುಧ, ಸೂರ್ಯ, ಗುರು, ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾರೆ. ಹೀಗೆ ಗ್ರಹಗತಿಗಳು ಉಚ್ಚ ಸ್ಥಾನ ಉಚ್ಚಗ್ರಹ, ನೀಚ ಸ್ಥಾನ ನೀಚಗ್ರಹ ಅಲಂಕರಿಸಿದ ಮೇಲೆ ನಿತ್ಯಂ ಮುಹೂರ್ತೋದಯ, ರುಕ್ಮಿಣಿ ಕೃಷ್ಣರ ಮದುವೆಗೆ ನಿತ್ಯದಲ್ಲಿ ಮುಹೂರ್ತ ಇದೆ ಅಂತಂದ್ರಂತೆ. ಹೀಗೆ ಗ್ರಹಗತಿಗಳ ವ್ಯವಸ್ಥೆಯನ್ನು ಚಿಂತನೆ ಮಾಡಿಸ್ತಾರೆ ವಾದರಾಜರು ತಮ್ಮ ಕಾವ್ಯದಲ್ಲಿ. ಈ ರೀತಿ ಮುಹೂರ್ತವನ್ನು ನೋಡಿದ್ದಾರೆ. ಅಂತೂ ಮುಹೂರ್ತ ನೋಡಿದ್ದಾಯಿತು, ನಿಶ್ಚಯ ಮಾಡಿದ್ದಾಯಿತು, ಇನ್ನೇನು ಕಲ್ಯಾಣ ಆಗಬೇಕು. ಕಲ್ಯಾಣ ಆಗಬೇಕು ಅನ್ನೋಷ್ಟರಲ್ಲಿ ಕೃಷ್ಣ ಅಂದ, ವಿವಾಹದಲ್ಲಿ ಯಾಕೋ ನನಗೆ ವಿವಾಹ ಮಾಡ್ಕೊಳ್ಳೋದು ಬೇಡ ಅನ್ನಿಸ್ತಾ ಇದೆ, ನಾನು ಕಾಶಿ ಯಾತ್ರೆ ಮಾಡಲಿ ಬರಬೇಕು, ಕಾಶಿ ಯಾತ್ರೆಗೆ ಹೋಗ್ತೀನಿ ಶುರು ಮಾಡಿದ್ದಂತ. ಅಲ್ಲಿದ್ದವರೆಲ್ಲ ಆಶ್ಚರ್ಯಪಟ್ರು, ಏನು ಕೃಷ್ಣ ನೀನೇ ಕರ್ಕೊಂಡು ಬಂದಿ, ನಿಶ್ಚಿತಾರ್ಥ ಅಂತಂತಿದ್ದಿ, ಈ ಕಾಶಿ ಯಾತ್ರೆ ನೆನಪಾಯ್ತೇನೋ, ಹೋಗ್ಬೇಡ ಕಾಶಿ ಯಾತ್ರೆಗೆ ಅಂತ ಎಲ್ಲರೂ ಪ್ರೀತಿಯಿಂದ ತಡೆದ್ರಂತೆ. ಕೃಷ್ಣನನ್ನ ಕಾಶಿ ಯಾತ್ರೆಯಿಂದ ತಡೆದು ಮಾಡೋದಾದ್ರೆ ರುಕ್ಮಿಣಿ ಯಾತ್ರೆ ಮಾಡು ಅಂದ್ರಂತೆ. ಕೊನೆಗೆ ಕಾಶಿ ಯಾತ್ರೆ ಬೇಡ, ರುಕ್ಮಿಣಿ ಯಾತ್ರೆ ಮಾಡಿ, ಅದು ಒಂದು ತೀರ್ಥಕ್ಷೇತ್ರಗಳ ಯಾತ್ರೆನೇ ಆಗ್ತದೆ ಅಂತ ಇದೇ ಶ್ಲೇಷ. ಇಂಥ ಶ್ಲೋಕಗಳೆಲ್ಲ ಭಾರಿ ಚಮತ್ಕಾರ ರುಕ್ಮಿಣೀಶ್ ವಿಜಯದಲ್ಲಿ. ರುಕ್ಮಿಣಿಯ ಪ್ರತಿ ಅಂಗಾಂಗಗಳಲ್ಲಿಯೂ ತೀರ್ಥಗಳೇ ಇರೋಣದ್ರಿಂದ ನಿನಗೆ ಮಾಡಲೇಬೇಕು ತೀರ್ಥಯಾತ್ರೆ ಅನಿಸಿದರೆ ರುಕ್ಮಿಣಿನ ಮದುವೆ ಮಾಡ್ಕೊ, ತೀರ್ಥಯಾತ್ರೆ ಆಗ್ತದೆ ಅಂದ್ರಂತೆ. ನಿನಗೆ ಯಾತ್ರೆ ಮಾಡಬೇಕು ಅನ್ನೋ ಅಪೇಕ್ಷೆ ಇದೆ, ಅದನ್ನೂ ತಡೆಯಲ್ಲ, ವಿವಾಹ ಮಾಡಿಕೊಳ್ಳೇಬೇಕು ಅಂತ ಕೃಷ್ಣನನ್ನ ಪ್ರೀತಿಯಿಂದ ತಡೆದ್ರಂತೆ. ಆ ಶ್ಲೋಕ ಇದು. ನಾನು ಕಾಶಿಗೆ ಹೋಗ್ಬೇಕು ಅಂತಿದ್ಯಲ್ಲ ಕೃಷ್ಣ, ಸಂಸ್ಕೃತದಲ್ಲಿ ಕಾಶಿ ಅಂದ್ರೆ ಏನರ್ಥ? ಬಿಲ್ಲಿಗೆ ಕಾಶಿ ಅಂತ ಹೆಸರು. ಅಲ್ಲಿ ವಾರಾಣಸಿ ಗಂಗಾ ನದಿ ಬಿಲ್ಲಿನ ಆಕಾರದಲ್ಲಿ ಹರಿದಿದ್ದಾಳಂತೆ. ಯಾವ ಭಾಗ ಗಂಗೆ ಬಿಲ್ಲಿನ ಆಕಾರದಲ್ಲಿ ಹರಿದಿದ್ದಾಳೋ ಅಷ್ಟು ಭಾಗದ ಪ್ರಾಂತ ಕಾಶಿ ಅಂತ ಹೆಸರಂತೆ. ಬಿಲ್ಲಿಗೆ ಹೆಸರು. ಅದಕ್ಕೆ ರಾಜರು ಚಮತ್ಕಾರ ಮಾಡಿದರು. ನೋಡೋ ಒಂದ್ಸಲಿ ರುಕ್ಮಿಣಿಯನ್ನ, ಅವಳ ಹುಬ್ಬಿದೆಯಲ್ಲ ಬಿಲ್ಲಿದ್ದಾಗಿದೆ, ಅದೇ ಕಾಶಿ, ಅದನ್ನು ನೋಡಿಬಿಡು, ನಿನಗೆ ಕಾಶಿ ಯಾತ್ರೆ ಆಗ್ತದೆ ಅಂತಂದ್ರಂತೆ. ಭ್ರೂ ಕಾಶೀಂ ವರನಾಭಿಮಾನಸವತೀಂ, ಹೇ ಕೃಷ್ಣ, ನೀನು ಮಾನಸ ಸರೋವರಕ್ಕೆ ಹೋಗ್ಬೇಕು ಅಂತ ಹಠ ಮಾಡ್ತಿದ್ದೀಯಲ್ಲ, ರುಕ್ಮಿಣಿಯ ನಾಭಿ ನೋಡು, ಲಕ್ಷಣ ಭರಿತವಾದ ನಾಭಿ, ಅದು ಮಾನಸ ಸರೋವರ ಇದ್ದಾಗಿದೆ, ಅದೇ ನಿನಗೆ ಮಾನಸ ಸರೋವರ ಯಾತ್ರೆ ಅಂದ್ರಂತೆ. ಹಾರಾವಲಿ ಜಾಹ್ನವಿ, ರುಕ್ಮಿಣಿ ಒಂದು ಹಾರ ಹಾಕೊಂಡಿದ್ಲಂತೆ, ಪರಿಶುದ್ಧವಾದ ಶುಭ್ರವಾದ ಹಾರ. ಆ ಹಾರ ಅಷ್ಟು ಶುಭ್ರ ಅಂದ್ರೆ ಗಂಗೆಯಷ್ಟು ಶುಭ್ರ ಅಂತೆ. ಅದಕ್ಕೆ ಜಾಹ್ನವಿ, ಗಂಗೆ ಬಹಳ ಶುಭ್ರ. ಯಾವತ್ತಿದ್ರೂ ಗಂಗೆ ಶುಭ್ರ, ಯಾವತ್ತಿದ್ರು ಅವಳು ಯಾವತ್ತೂ ಶುಭ್ರತೆಯಲ್ಲಿ ವ್ಯತ್ಯಾಸ ಆಗೋದೇ ಇಲ್ಲಂತೆ. ಇವಳು ಹಾಕೊಂಡ ಹಾರವೂ ಕೂಡ ಅಷ್ಟೇ ಶುಭ್ರವಾದದ್ದಕ್ಕೆ ರುಕ್ಮಿಣಿ ಧರಿಸಿದ ಹಾರ ನೋಡೋ, ನಿನಗೆ ಗಂಗಾ ಯಾತ್ರೆ ಆಗ್ತದೆ ಎಂದ್ರಂತೆ. ಹಾರಾವಲಿ ಜಾಹ್ನವಿ. ಇಲ್ಲ, ನಾನು ಸರಸ್ವತಿ ನದಿಗೆ ಹೋಗ್ಬೇಕು ಅಂದ ಕೃಷ್ಣ. ಸರಸ್ವತಿಗೆ ಹೋಗ್ಬೇಕಾ? ನೀವಿ ದಿವ್ಯ ಸರಸ್ವತಿ. ನೀವಿ ಸ್ತ್ರೀಯರು ಹಾಕೊಳ್ಳುವ ಸೆರಗು, ದೇವಾಂಗ ಪಟ್ಟಿ, ಇವೆಲ್ಲ ನೀವಿ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಸರಸ್ವತಿ ಶಬ್ದಕ್ಕೆ ಹಳದಿ ಅನ್ನೋ ಅರ್ಥ ಇದೆ.
ಸರಸ್ವತಿ ಶಬ್ದಕ್ಕೆ ನದಿ ಅನ್ನೋ ಅರ್ಥನೂ ಇದೆ, ಸರಸ್ವತಿ ಶಬ್ದಕ್ಕೆ ಮಾತು ಅನ್ನೋ ಅರ್ಥನೂ ಇದೆ. ಸರಸ್ವತಿ ಅಂದ್ರೆ ಬ್ರಹ್ಮಪತ್ನಿಗೂ ಹೆಸರಿದೆ ಅಂತ ಅದಕ್ಕೆ ಶ್ಲೇಷ ಬಳಸಿದ್ರು ವಾದರಾಜರು. ರುಕ್ಮಿಣಿ ಹಾಕೊಂಡ ನೀವಿಯನ್ನು ನೋಡಪ್ಪ, ಆ ನೀವಿನೇ ದಿವ್ಯವಾದ ಸರಸ್ವತಿ ನದಿ ಅಂತ ಭಾವಿಸು. ಯಾಕೆ ಹಳದಿ ಇರೋದ್ರಿಂದ ಸರಸ್ವತಿ ನದಿ ಆಯಿತು ಅಂತಂದ್ರೆ. ಪ್ರವಿಲ ಸದ್ರೋಮಾಲಿ ಸೂರ್ಯಾತ್ಮಜ, ಇಲ್ಲ ನಾನು ಸೂರ್ಯನ ಮಗಳು ಯಮುನೆಯ ಬಳಿಗೆ ಹೋಗ್ಬೇಕು ಅಂತ ಕೃಷ್ಣ. ರುಕ್ಮಿಣಿಯ ದೇಹದ ರೋಮಾವಲಿಗಳು ಕಪ್ಪಿವೆ, ಯಮುನೆಯ ನದಿಯ ನೀರು ಕಪ್ಪಿದೆ, ಅದಕ್ಕೆ ನಿನಗೆ ರೋಮಾವಲಿನೇ ಸೂರ್ಯಾತ್ಮಜ, ಯಮುನಾ ನದಿ ಯಾತ್ರೆ ಆಗ್ತದೆ ಅಂತ ಚಮತ್ಕಾರ ಮಾಡಿದ್ರಂತೆ. ಇಲ್ಲ ನಾನು ಕಾಂಚಿಗೆ ಹೋಗ್ಬೇಕು ಅಂದ ಕೃಷ್ಣ. ಕಾಂಚಿ ದೊಡ್ಡ ಕ್ಷೇತ್ರ, ನಗರೇಶು ಕಂಚಿ. ಅದಕ್ಕೆ ರಾಜರಂತಾರೆ, ಸಂಸ್ಕೃತದಲ್ಲಿ ಕಾಂಚಿ ಅಂದ್ರೆ ಸ್ತ್ರೀಯರು ಕಟ್ಟಿಕೊಳ್ಳುವ ನಡುಪಟ್ಟಿಗೆ ಹೆಸರಂತೆ. ಆ ನಡುಪಟ್ಟಿಯನ್ನ ಕಾಂಚಿ ಅಂತ ಕರೆದಿದ್ದಾರೆ. ಅದಕ್ಕೆ ರಾಜರಂತಾರೆ, ರುಕ್ಮಿಣಿ ನಡುಪಟ್ಟಿ ಕಟ್ಟಿಟ್ಲಂತೆ, ಬಹಳ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಅದಕ್ಕೆ ಕಾಂಚಿ ಶೋಭಿ ಕಟಿಂ, ಕಾಂಚಿ ಶೋಭಿ ಕಟಿಂ, ಅವಳ ಕಟಿತಟ ಕಾಂಚಿ ಅಂದ್ರೆ ನಡುಪಟ್ಟಿಯಿಂದ ಶೋಭಿತವಾಗಿದೆ, ಅದನ್ನು ನೋಡು ಸಾಕು, ಅದೇ ಕಾಂಚಿ ಯಾತ್ರೆ ಆಯ್ತು ಅಂತಂದ್ರಂತ. ಹಾಗೆ ಕುಚೋಚ್ಚ ಬದರಿ, ಇಲ್ಲ ನಾನು ಬದರಿಗೆ ಹೋಗ್ಬೇಕು ಅಂತ ಈತ ಕೃಷ್ಣ. ಬದರಿ ಬಹಳ ಎತ್ತರ ಇದೆ. ಸ್ತ್ರೀಯರಲ್ಲಿ ಯೌವನಕ್ಕೆ ಬಂದಾಗ ಮಧ್ಯಭಾಗ ಎತ್ತರ ಇರ್ತದೆ ಕುಚ, ಹಾಗಾಗಿ ರುಕ್ಮಿಣಿಯ ಎದೆ ಭಾಗ ನೋಡೋ ಅದೇ ಬದರಿ ಅಂತಂದ್ರಂತ. ನೇತ್ರಾಂತ ಯುಗ್ಮ ಪ್ರಭಾ ಕಾವೇರಿಯಂತರಗಾಸ್ಯ ಚಂದ್ರ ಸರಸಿ, ಎಂಥ ಅದ್ಭುತ. ಕಣ್ಣನ್ನು ನೋಡು ಒಂದ್ಸಲಿ ಅಂತಂದ್ರು ರಾಜರು. ಕೃಷ್ಣ ಕಣ್ಣನ್ನು ಯಾಕೆ ನೋಡಬೇಕು? ಕಣ್ಣು ನೋಡು, ಕಾಡಿಗೆ ಹಚ್ಚಿದಾಳೆ, ಕಪ್ಪಿವೆ, ಮಧ್ಯದಲ್ಲಿ ಒಂದು ಗುಡ್ಡೆ ಬೇರೆ ಇದೆ, ಅದು ಏನದು? ಸುತ್ತಲೂ ಕಪ್ಪಾದ ಕಾಡಿಗೆ ಹಚ್ಚಿದ ಆ ರೆಪ್ಪೆಗಳಿದ್ದಾವಲ್ಲ, ಅದು ಕಾವೇರಿ ನದಿ. ಮಧ್ಯದಲ್ಲಿ ಗುಡ್ಡೆ ಇದೆಯಲ್ಲ, ಅದು ಶ್ರೀರಂಗನಾಥ. ನೀರಿದೆಯಲ್ಲ, ಅದು ಚಂದ್ರ ಪುಷ್ಕರಣಿ, ಅದಕ್ಕೆ ಶ್ರೀರಂಗನಾಥ ಇಲ್ಲೇ ಇದ್ದಾನೆ ಅಂತ. ನೇತ್ರಾಂತ ಯುಗ್ಮ ಪ್ರಭಾ ಕಾವೇರಿಯಂತರಗಾಸ್ಯ ಚಂದ್ರ ಸರಸಿ. ಶ್ರೀರಂಗ ಕ್ಷೇತ್ರದಲ್ಲಿ ಚಂದ್ರ ಪುಷ್ಕರಣಿ ಅಂತ ಒಂದಿದೆ, ಅದು ಒಂದು ಯಾತ್ರೆಯಲ್ಲಿ ಮಾಡಬೇಕಾದದ್ದೇ. ಹೀಗೆ ಚಂದ್ರ ಪುಷ್ಕರಣಿ ಸ್ನಾನ ಆಗ್ತದೆ, ಕಾವೇರಿ ಸ್ನಾನ ಆಗ್ತದೆ, ಕಾಂಚಿ ಯಾತ್ರೆ ಆಗ್ತದೆ, ಬದರಿ ಯಾತ್ರೆ ಆಗ್ತದೆ, ಸರಸ್ವತಿ ನದಿ ಸ್ನಾನ ಆಗ್ತದೆ, ಯಮುನಾ ನದಿ ಸ್ನಾನ ಆಯ್ತು, ಗಂಗಾ ನದಿ ಆಯ್ತು, ಮಾನಸ ಸರೋವರ ಆಯ್ತು, ಇನ್ನು ಕಾಶಿ ಕ್ಷೇತ್ರದ ಯಾತ್ರೆನೂ ಆಯ್ತು. ಇದೆಲ್ಲ ನಿನಗೆ ಸಿಗ್ತದೆ. ಯಾತ್ರೆ ಭೈಷ್ಮೀಂ ಪ್ರತಿ ರುಕ್ಮಿಣಿ ಯಾತ್ರೆ ಮಾಡಿದ್ರೆ ಸಾಕು, ನೀನು ಕಾಶಿಗೆ ಹೋಗ್ಬೇಡಪ್ಪ ಮಾರಾಯ, ಇಲ್ಲೇ ಮದುವೆ ಮಾಡ್ಕೊಂಡು ಯಾತ್ರೆ ಮಾಡುವಂತಿ ಅಂತ ಕೃಷ್ಣನನ್ನ ಹೀಗೂ ಬಹಳ ಪ್ರೀತಿಯಿಂದ ಅಲ್ಲಿದ್ದವರೆಲ್ಲ ತೀರ್ಥಯಾತ್ರೆಯಿಂದ ತಡೆದು ಬಾ ಕೃಷ್ಣ ಕನ್ಯಾದಾನ ಮಾಡ್ತಾರೆ, ವಿವಾಹ ಮಾಡ್ಕೋ ಅಂತ ಕರೆದ್ರಂತೆ. ಶ್ರೀಕೃಷ್ಣ ರುಕ್ಮಿಣಿಯರನ್ನು ಕರೆದು ಅಲ್ಲಿದ್ದಂತಹ ಅಂತಃಪಟ್ಟ ಧರಿಸಿ ನಿಲ್ಲಿಸಿ ಕೈಯಲ್ಲಿ ಮುತ್ತಿನ ಅಕ್ಷತೆ ಕೊಟ್ಟು ಉತ್ತಮವಾದಂತಹ ಮುತ್ತಿನ ಅಕ್ಷತೆಗಳೊಂದಿಗೆ ವಾದ್ಯ ಘೋಷಗಳು ಮೊಳಗುತ್ತಾ ಸೂರ್ಯ ಸೂಕ್ತದೊಂದಿಗೆ, ಸೂರ್ಯ ಸೂಕ್ತ ಹೇಳಬೇಕು ಅಂತ ವಿಧಿ. ಸತ್ಯೇನೋತ್ತಮಿತ ಭೂಮಿ ಸೂರ್ಯೇನೋತ್ತಮಿತಾದ್ಯವು ಅಂತ ಸೂರ್ಯ ಸೂಕ್ತ ಹೇಳಲೇಬೇಕು. ಸೂರ್ಯ ಸೂಕ್ತದೊಂದಿಗೆ ಪ್ರತಿಯೊಬ್ಬರೂ ಪಠಣ ಮಾಡಿ ಮುತ್ತಿನ ಅಕ್ಷತೆಯನ್ನ ಶ್ರೀಕೃಷ್ಣ ರುಕ್ಮಿಣಿಯರ ಮೇಲೆ ಹಾಕಿದ್ದಾರೆ ಅಂತ ಸಂದರ್ಭ ಹೇಳ್ತದೆ. ಆಮೇಲೆ ಕೃಷ್ಣ ರುಕ್ಮಿಣಿಯರು ಮಾಲೆಯನ್ನ ಶ್ರೀಕೃಷ್ಣ ರುಕ್ಮಿಣಿಗೆ, ರುಕ್ಮಿಣಿ ಕೃಷ್ಣನಿಗೆ ಹಾಕಿದ ಪ್ರಸಂಗ. ಜೀರಿಗೆ ಬೆಲ್ಲದ ಸಂದರ್ಭನೂ ಹೇಳ್ತಾರೆ ರಾಜರು. ಜೀರಿಕಾ ಗುಡಜೀರಿಕಾ ಪಿಹಿ ಅಂತ ಜೀರಿಗೆ ಬೆಲ್ಲದ ಪ್ರಸಂಗ. ಯದ್ಯಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೀರಿಗೆ ಬೆಲ್ಲದ್ದಿಲ್ಲ, ಉತ್ತರ ಕರ್ನಾಟಕದಲ್ಲಿ ಹೆಚ್ಚು. ಅದನ್ನೂ ರಾಜರು ರುಕ್ಮಿಣಿ ವಿಜಯದಲ್ಲಿ ವರ್ಣಿಸಿದ್ದಾರೆ ಅಂದ್ರೆ ಅವರ ಅನುಭವ ಎಷ್ಟಿರಬೇಡ ಅಂತ ಯೋಚನೆ ಮಾಡ್ರಿ. ಅದನ್ನು ಹೇಳ್ತಾರೆ. ಮಾಲಾರ್ಪಣ ಮಾಡುವಾಗಲೂ ಕೂಡ ರುಕ್ಮಿಣಿ ಯೋಚಿಸಿದ್ಲಂತೆ, ಅಲ್ಲಿಯೂ ಭಗವಂತನ ಪಾರಮ್ಯ ಚಿಂತನೆ ಆಯಿತು ಅಂತ ಅದನ್ನು ಹೇಳ್ತಾರೆ. ಲಾಜಹೋಮ ಮಾಡಿದ, ಕಂಕಣ ಬಂಧನ, ಮಾಂಗಲ್ಯ ಬಂಧನ, ಒಟ್ಟು 4 ದಿನದ ಸಂಭ್ರಮದ ವಿವಾಹವನ್ನ ಶ್ರೀಕೃಷ್ಣ ರುಕ್ಮಿಣಿಯರದ್ದು ನಡೆದಿದೆ ಅಂತ ರಾಜರ ದೃಷ್ಟಿ. ಆಮೇಲೆ ಬಲಿ ನಾರಾಯಣ ಬಲಿ ಅಂತ ಮಾಡಿದ ಅಂತ, ನಾಗಬಲಿ ಅಂತ ಮಾಡಿದ ಅಂತ ವರ್ಣನೆ. ಆಮೇಲೆ ಇಬ್ಬರು ದಂಪತಿಗಳು ಶೋಭನ
ಇಷ್ಟು ಕೃಷ್ಣ ರುಕ್ಮಿಣಿಯರ ಕಲ್ಯಾಣ ಅಂದ್ರೆ ವಿಸ್ತೃತವಾಗಿ ವರ್ಣನೆ ಮಾಡ್ತಾರೆ ವಾದರಾಜರು. ನಾಳೆ ದಿವಸ ಶ್ರೀಕೃಷ್ಣ ರುಕ್ಮಿಣಿಯರ ಕಲ್ಯಾಣದ ಆ ಪ್ರಸಂಗ ಘಟ್ಟವನ್ನ ರಾಜರ ವರ್ಣನೆಯಲ್ಲಿ ಮೂಡಿ ಬಂದದ್ದನ್ನ ಮುಂದುವರೆದ ಭಾಗ ನೋಡೋಣ ಅಂತ ಹೇಳ್ತಾ ನಾಳೆ ಇದರ ಮುಕ್ತಾಯವನ್ನು ಮಾಡ್ತಾ, ಶ್ರೀಕೃಷ್ಣ ರುಕ್ಮಿಣಿಯರ ಅನುಗ್ರಹ ಮುಂದೆ ವಿವಾಹ ಆಗ್ತಾ ಇರುವ ದಂಪತಿಗಳಿಗೂ ಆಗಬೇಕು, ಅವರಿಂದಲೇ ಮುಂದೆಲ್ಲ ವಂಶ ಅಭಿವೃದ್ಧಿನೂ ಆಗಬೇಕು, ಸಂತಾನ ಆಗಬೇಕು, ಹಾಗೆ ರುಕ್ಮಿಣಿ ಕೃಷ್ಣರ ಅನುಗ್ರಹಿಸುವಂತಾಗಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಳೆಯೂ ಸರಿಯಾಗಿ 5:15 ಪ್ರವಚನ ಪ್ರಾರಂಭ ಆಗ್ತದೆ. ಮುಂದಿನ ಕಲ್ಯಾಣ ಘಟ್ಟದ ಉಪನ್ಯಾಸ ಮುಂದುವರಿಯುತ್ತದೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.